ವಿಶೇಷವಾದ ಸಮಾರಂಭಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಭಾರತ ಕಂಡಂತಹ ವಿಶೇಷವಾದ ವ್ಯಕ್ತಿತ್ವದ ಹೆಣ್ಣುಮಗಳು ಸಾವಿತ್ರಿ ಬಾಯಿ ಫುಲೆ ಅವರು ಜ್ಯೋತಿಬಾ ಫುಲೆ ಅವರ ಜೊತೆಯಲ್ಲಿ ಸೇರಿ ವಿಶೇಷವಾಗಿ ಮಹಿಳೆಯ ಹಕ್ಕುಗಳು, ಶಿಕ್ಷಣ ಈ ಕೆಲಸಕ್ಕಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದಂಥವರು. ಶೋಷಿತ ವರ್ಗಕ್ಕೆ ಮತ್ತು ಸಮಾನತೆಗಾಗಿ ಸಾಕಷ್ಟು ಹೋರಾಟವನ್ನು ಮಾಡಿ ಮೊದಲ ಶಿಕ್ಷಕಿ, ಅಕ್ಷರದ ತಾಯಿ ಎಂದೇ ಪ್ರಸಿದ್ಧರಾದಾಕೆ ಸಾವಿತ್ರಿಬಾಯಿ ಫುಲೆ ಅವರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಶಿಕ್ಷಣ ಎಲ್ಲರಿಗೆ ಎಲ್ಲೆಡೆ ಅನ್ನುವ ಧ್ಯೇಯ ವಾಕ್ಯದೊಡನೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಇವತ್ತು ಭಾರತದ ಮೊದಲ ಶಿಕ್ಷಕಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ಆಚರಣೆಯನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸುತ್ತಾ ಇದ್ದೇವೆ. ಪ್ರಾರ್ಥನೆ ಶ್ರೀ ಶಿವಶಂಕರ್ ಅವರಿಂದ. ವಂದಿಪೆವು ನಿನ್ನಡಿಗೆ ಗಣನಾಥನೇ, ಕರುಣೆಯಿಂದಲಿ ಕಾಯ ಶಿವಕುಮಾರನೇ, ಕರುಣೆಯಿಂದಲಿ ಕಾಯ ಶಿವಕುಮಾರನೇ. ಪಾರ್ವತಿ ತನಯ ಶಿವನೊಲಿಸಿದ ಧೀರ, ನಿನಗ್ಯಾವುದೋ ಮಹಾದೂರ. ಪಾರ್ವತಿ ತನಯ ಶಿವನೊಲಿಸಿದ ಧೀರ, ನಿನಗ್ಯಾವುದೋ ಮಹಾದೂರ. ನೀನೊಲಿದರೆ ವಾಸಂತ ಮಧುರ, ನೀ ಮುನಿದರೆ ಪಾತಾಳವೇ ಅಂತರ, ನೀ ಮುನಿದರೆ ಪಾತಾಳವೇ ಅಂತರ. ವಂದಿಪೆವು ನಿನ್ನಡಿಗೆ ಗಣನಾಥನೇ, ಕರುಣೆಯಿಂದಲಿ ಕಾಯು ಶಿವಕುಮಾರನೇ, ಕರುಣೆಯಿಂದಲಿ ಕಾಯ ಶಿವಕುಮಾರನೇ. ಶಕ್ತಿ ಷಣ್ಮುಖ ಶರಣಾದನು, ಯುಕ್ತಿಲಿ ರಾವಣ ವಿಫಲನಾದನು. ಶಕ್ತಿ ಷಣ್ಮುಖ ಶರಣಾದನು, ಯುಕ್ತಿಲಿ ರಾವಣ ವಿಫಲನಾದನು. ಅಗ್ರ ಪೂಜೆಯೋ ಶಿವಕುಮಾರ ನಿಮಗೆ, ಈ ದೀನರ ಕಾಯುವ ಮಹಾಚತುರನೇ, ಈ ದೀನರ ಕಾಯುವ ಮಹಾಚತುರನೇ. ವಂದಿಪೆವು ನಿನ್ನಡಿಗೆ ಗಣನಾಥನೇ, ಕರುಣೆಯಿಂದಲಿ ಕಾಯ ಶಿವಕುಮಾರನೇ, ಕರುಣೆಯಿಂದಲಿ ಕಾಯ ಶಿವಕುಮಾರನೇ. ಧನ್ಯವಾದಗಳು ಶ್ರೀ ಶಿವಶಂಕರ್ ಅವರಿಗೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನ ಸ್ವಾಗತಿಸಲಿದ್ದಾರೆ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಪಿ ಅವರು. ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಷದ. ಭಾರತದ ಶೈಕ್ಷಣಿಕ ಇತಿಹಾಸದಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮಾತನ್ನು ಜಾಗತಿಕವಾಗಿ ಸತ್ಯವಾಗಿಸಿದಂತಹ, ಭಾರತದ ಶೈಕ್ಷಣಿಕ ಚರಿತ್ರೆಯಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡಿದಂತಹ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಚರಿತ್ರೆಯಲ್ಲಿ ಅವಿಸ್ಮರಣೀಯವಾಗಿ ದಾಖಲಾದಂತಹ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಂದು ಅರ್ಥಪೂರ್ಣವಾಗಿ ಆಚರಿಸುತ್ತಿದೆ. ಸಾವಿತ್ರಿಬಾಯಿ ಫುಲೆ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುವ, ಅವರ ಒಂದು ಪರಿಶ್ರಮ, ಅವರ ಸಾಮಾಜಿಕ ಹೋರಾಟ, ತ್ಯಾಗ ಮತ್ತು ಅವರು ಮಹಿಳೆಯರಿಗೆ ಜೀವನ ದೀಪವಾಗಿ ಅಕ್ಷರವನ್ನು ನೀಡಿ ಅಕ್ಷರದವ್ವ ಅಕ್ಷರ ತಾಯೆ ಎಂದು ಮನೆಮಾತಾಗಿರ್ತಕ್ಕಂತಹ ಸಾವಿತ್ರಿಬಾಯಿ ಫುಲೆ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸಲು ಇಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 195ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು, ಬಹುಶಃ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ಒಂದು
ಧ್ಯೇಯ ವಾಕ್ಯವನ್ನು ತಮ್ಮ ಆಡಳಿತದಲ್ಲಿ ಅನುಸರಿಸ್ತಾ ಬರ್ತಾ ಇರ್ತಕ್ಕಂಥವರು ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರು. ಸರ್ವ ಸಾಧಕರ ಆಚರಣೆಗಳನ್ನು, ಮಹನೀಯರ ಆಚರಣೆಗಳನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಲು ಸ್ಫೂರ್ತಿಯ ಸೆಲೆಯಾಗಿ, ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಯಾವಾಗಲೂ ನಿಂತು ಇವತ್ತೂ ಸಹ ಇಂಥದ್ದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನೀವು ಅಚ್ಚುಕಟ್ಟಾಗಿ ಆಯೋಜಿಸಿ ಅಂತ ಸಕಾಲದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳ ಆಗಿ ಆಗಮಿಸಬೇಕು ಅಂತ ನಾವು ಆಹ್ವಾನವನ್ನು ಕೊಟ್ಟಾಗ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಬಿಡುವಿನ ಒಂದು ಕಾರ್ಯ ಚಟುವಟಿಕೆಗಳಿಂದ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಗಂಗಾಧರ್ ಸರ್ ಅವರು. ಅವ್ರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕ್ರಿಯಾಶೀಲ ಕುಲಪತಿಗಳು ಈ ರೀತಿಯ ಕಾರ್ಯಕ್ರಮಗಳು ಆದಾಗ ಫೋನ್ ಮುಖಾಂತರನೇ ಎಲ್ಲ ವ್ಯವಸ್ಥೆಗಳು ಆಗಿದೆಯಾ, ಎಲ್ಲ ಸಿದ್ಧತೆಗಳು ಆಗಿದೆಯಾ ಅನ್ನುವಂತಹ ಕಾಳಜಿಯಲ್ಲೇ ನಮಗೆ ಅರ್ಥವಾಗುತ್ತದೆ. ಈ ರೀತಿಯ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ತಕ್ಕಂಥವರು ನಮ್ಮ ಕ್ರಿಯಾಶೀಲ ಕುಲಸಚಿವರಾದಂತಹ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು. ಅವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಬಹುಶಃ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 2024-25ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 25 ವರ್ಷಗಳ ಇತಿಹಾಸದಲ್ಲಿ ಬಹುಶಃ ಇಷ್ಟು ಕಾರ್ಯಕ್ರಮಗಳು ಯಾವ ವಾರ್ಷಿಕ ವರದಿಯಲ್ಲೂ ಕೂಡ ಆಚರಿಸಿಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅದು ಆಚರಿಸಿರ್ತಕ್ಕಂಥದ್ದು ಡೀನ್ ಶೈಕ್ಷಣಿಕ ವಿಭಾಗದ ಡೀನ್ ಶೈಕ್ಷಣಿಕರವರು ಆದಂತಹ ಪ್ರೊಫೆಸರ್ ರಮಾನಾಥಂ ನಾಯ್ಡು ಸರ್ ಅವರು. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ವಿಶ್ವವಿದ್ಯಾನಿಲಯದ ಮತ್ತೋರ್ವ ಅಧಿಕಾರಿಗಳಾದಂತಹ ಪ್ರೊಫೆಸರ್ CS ಆನಂದ್ ಕುಮಾರ್ ಸರ್ ಅವರು, ಕುಲಸಚಿವರು, ಪರೀಕ್ಷಾಂಗ, ಇವ್ರಿಗೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮತ್ತೋರ್ವ ಅಧಿಕಾರಿಗಳಾದಂತಹ ಡೀನ್ ಅಧ್ಯಯನ ಕೇಂದ್ರದ ಡಾಕ್ಟರ್ ಚಂದ್ರೇಗೌಡರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಹಣಕಾಸು ಅಧಿಕಾರಿಗಳಾದಂತಹ ಪ್ರೊಫೆಸರ್ ನಿರಂಜನ್ ರಾಜ್ರವರು ಉಪಸ್ಥಿತರಿರಬೇಕಾಯಿತು. ಅವ್ರಿಗೂ ಸಹ ಅವರ ಗೈರುಹಾಜರಿಯಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಸಹಕಾಯಕ ಬಂಧುಗಳಾದಂತಹ ಬೋಧಕ ಮಿತ್ರರು, ಬೋಧಕೇತರ ಮಿತ್ರರು, ಎಲ್ಲ ಅಧಿಕಾರಿ ವರ್ಗಗಳು ಹಾಗೂ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು, ಸ್ಟುಡಿಯೋದ ಮಿತ್ರರು ಎಲ್ಲರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಸಾವಿತ್ರಿಬಾಯಿ ಫೂಲೆರವರ 195ನೇ ಜಯಂತಿಯ ಶುಭಾಶಯಗಳು. ಭಾರತದ ಮೊದಲ ಶಿಕ್ಷಕಿ, ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫೂಲೆರವರ 195ನೇ ಜಯಂತಿಯನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸಾಹೇಬರ ಆದೇಶದ ಮೇರೆಗೆ ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸಾಹೇಬರಿಗೆ ವಂದಿಸುತ್ತಾ, ಮಾನ್ಯ ಕುಲಸಚಿವರಿಗೆ, ಕುಲಸಚಿವ ಪರೀಕ್ಷಾಂಗರವರಿಗೆ, ಡೀನ್ ಅಧ್ಯಯನ ಕೇಂದ್ರದವರಿಗೆ ಮತ್ತು ನಮ್ಮ ಕರೆಗೆ ಓಗೊಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಚಾಮರಾಜನಗರ ವಿಶ್ವವಿದ್ಯಾನಿಲಯದ
ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಂ.ಆರ್. ಗಂಗಾಧರ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಮಿತ್ರರಿಗೆ, ಮಾಧ್ಯಮದವರಿಗೆ, ಸ್ಟುಡಿಯೋ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ನೈಗಾಮ್ನಲ್ಲಿ 1831ರಂದು ಹೂ ಮಾರುವ ಕುಟುಂಬದಲ್ಲಿ ಜನಿಸಿದ್ದಾರೆ. ಅವರಿಗೆ 9ನೇ ವಯಸ್ಸಿನಲ್ಲಿ ಮದುವೆ ಆಗಿದೆ. ಅಂದರೆ ಆ ಕಾಲದಲ್ಲಿ ಬಾಲ್ಯ ವಿವಾಹ. ಸಾವಿತ್ರಿರವರ ಪತಿ ಜ್ಯೋತಿಬಾ ಫುಲೆ ಅವರು ಸಮಾಜ ಸುಧಾರಕರು. ಆದ್ದರಿಂದ ತನ್ನ ಶ್ರೀಮತಿಗೆ ಮನೆಯಲ್ಲೇ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದಾರೆ. ಅವರಿಗೆ ಮನೆಯೇ ಮೊದಲ ಬಡಿ, ಅಂದರೆ ಪಾಠಶಾಲ. ಮನೆಯವರೇ ಮೊದಲ ಗುರು ಆಗಿದ್ದಾರೆ. ಆ ಕಾಲದ ಜನರಲ್ಲಿ ಮೂಢನಂಬಿಕೆಗಳ ಕುರಿತು ಜಾಗೃತಿ ಮೂಡಿಸಬೇಕಾದರೆ ಶಿಕ್ಷಣ ತುಂಬ ಅಗತ್ಯವಾಗಿತ್ತು. ಶಿಕ್ಷಣದಿಂದಲೇ ಸಮಾಜವನ್ನು ಕತ್ತಲೆಯಿಂದ ಬೆಳಕು ತರಲು ಸಾಧ್ಯ ಎಂದು ಫುಲೆ ದಂಪತಿಗಳು ನಂಬಿದ್ದರು. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಎಂದು ತಿಳಿಸಿರುವ ನೆಲ್ಸನ್ ಮಂಡೇಲಾ ಮಾತುಗಳು ನೆನಪು ಬರುತ್ತವೆ. ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ತಾನು ಕಲಿಯದೆ ಇನ್ನೊಬ್ಬರಿಗೆ ಶಿಕ್ಷಣವನ್ನು ಕಲಿಸಲಾರ. ಇದಕ್ಕೆ ಮಾನ್ಯ ಕುಲಪತಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಮಾತಾಡ್ತಾ ಇರ್ತಾರೆ. ಕಲಿಕೆ ಎಂಬುದು ದಿನನಿತ್ಯದ ಪಯಣ. ಪರ್ಟಿಕ್ಯುಲರಲ್ಲಿ ನಮ್ಮ ಅಧ್ಯಾಪಕರಿಗೆ ನಾವು ಕಲೀಲೇಬೇಕು. ಯಾಕೆಂದರೆ ಪಾಠ ಪ್ರವಚನ ಮಾಡಬೇಕು ಅಂದರೆ ದಿನ ನಾವು ಪುಸ್ತಕಗಳನ್ನು ಓದಲೇಬೇಕು. ಈ ವಿಷಯವನ್ನು ಸಾವಿತ್ರಿಬಾಯಿ ಫುಲೆ ಅವರು ಗಮನದಲ್ಲಿಟ್ಟುಕೊಂಡು ತನ್ನ ಗಂಡನ ಹತ್ತಿರ ರಾತ್ರಿ ಹಗಲು ಶ್ರಮಿಸಿ ವಿದ್ಯೆಯನ್ನು ಕಲಿತಿದ್ದಾರೆ. ಇವರು ಯಾವುದೋ ಪದವಿಗಾಗಿಯೋ ಅಥವಾ ಉದ್ಯೋಗಕ್ಕಾಗಿಯೋ ಶಿಕ್ಷಣವನ್ನು ಅಭ್ಯಾಸ ಮಾಡಲಿಲ್ಲ. ಸಮಾಜವನ್ನು ಉದ್ಧಾರ ಮಾಡಲು ಶಿಕ್ಷಣವನ್ನು ಕಲಿತರು. ಅಲ್ಲದೆ ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು ಎಂಬ ರವೀಂದ್ರನಾಥ್ ಠಾಗೂರ್ರವರ ಮಾತಿನಂತೆ ಸಾವಿತ್ರಿಬಾಯಿ ಫುಲೆ ಅವರು ಅಪಾರವಾದ ಜ್ಞಾನವನ್ನು ಶಿಕ್ಷಣದಿಂದ ಪಡೆದರು. ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಸಂಪಾದಿಸಿಕೊಂಡರು. ಯಾಕೆಂದರೆ ಜ್ಞಾನ ಬಂದ ತಕ್ಷಣ ಸ್ವಲ್ಪ ತಲೆಗೆ ತಿರುಗುತ್ತೆ. ಅದಕ್ಕೆ ಸಂಸ್ಕಾರ ಮುಖ್ಯ. ಅದು ಈಗ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ನಾಲೆಡ್ಜ್ ವಿಲ್ ಗಿವ್ ಯು ದ ಪವರ್ ಬಟ್ ಕ್ಯಾರೆಕ್ಟರ್ ವಿಲ್ ಗಿವ್ ಯು ದ ರೆಸ್ಪೆಕ್ಟ್ ಎಂದು. ಹೀಗೆ ಫುಲೆ ದಂಪತಿಗಳು ಸಮಾಜದಲ್ಲಿ ಬೇರೂರಿನ ಅಜ್ಞಾನ, ಅನಾಚಾರ, ಅನೈತಿಕ ನೀತಿಗಳನ್ನು ಮತ್ತು ಮೂಢನಂಬಿಕೆಗಳನ್ನು ಖಂಡಿಸಿ ಹೋರಾಟ ಮಾಡಿದ ಮಹನೀಯರು. ಮುಖ್ಯವಾಗಿ ಶಿಕ್ಷಣ ಕಲಿತರೆ ಸಮಾಜದಲ್ಲಿ ಗೌರವ ಲಭಿಸುತ್ತದೆ. ಆಸ್ತಿಯ ಅಂತಸ್ತು ತಾನಾಗಿಯೇ ಕೂಡಿ ಬರುತ್ತದೆ. ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದೇ ಅವರ ಅಭಿಪ್ರಾಯ. ಹಾಗೆ ನಮ್ಮ ಕವಿತೆ ಒಂದಿದೆ, ಏನು ಅಂತ ಅಂದರೆ, ಬಾಲುರ ಕೆಟ್ಟುಲೋ ಬಾಲಲ ಕಟ್ಟುಲೆ, ఉన్నత విద్యలు నొసగురయ్య, యువకులు కెట్టులో యువతులు ಕಟ್ಟುಲೆ, ಸ್ವೇಚ್ಛಾ ಪ್ರಧಾನಂಬು ಸೇಯರಯ್ಯ ಅಂತ. ಬಾಲುರನ್ನು ಅಂದರೆ ಬಾಲುರಿಗೆ ಯಾವ ರೀತಿ ನೀವು ಉನ್ನತ ವಿದ್ಯೆ ಕೊಡಿಸ್ತೀರೋ ಹಾಗೆ ಈ ಹೆಣ್ಮಕ್ಳಿಗೂ ಕೊಡಿಸಿ ಅಂತ. ಹೇಗೆ ಯುವಕರಿಗೆ ಸ್ವೇಚ್ಛೆ ಕೊಡ್ತೀರೋ
ಅದೇ ರೀತಿ ಯುವತಿಯರಿಗೂ ಸ್ವೇಚ್ಛೆ ಕೊಡಿ ಅಂತ. ಸಮಾಜದಲ್ಲಿ ಮಹಿಳೆಯರು ವಿದ್ಯೆಯನ್ನು ಕಲಿತರೆ ಏನೋ ತಪ್ಪು ಮಾಡುತ್ತಿದ್ದಾರೆ ಎಂದು ಬಂಧು ಮಿತ್ರರು ದೂಷಣೆ ಮಾಡ್ತಾರೆ. ಈಗಲೂ ಹಳ್ಳಿ ಕಡೆ ಇದೆ. ಯಾಕೆಂದರೆ ಅವ್ರನ್ನ ಕಟ್ಟಾಕ್ಬಿಡಿ ಅಂದು ಬಾಲ್ಯ ವಿವಾಹ ಮಾಡಿಬಿಡ್ತಾರೆ. ಈಗ ಹೆಚ್ಚಿಗೆ ಸ್ವಲ್ಪ ಈ ಬಜಾರಿ ಅನ್ನೋ ಪದನೂ ಉಪಯೋಗದಲ್ಲಿದೆ. ಏನ್ರಿ ನಿಮ್ಮ ಹೆಣ್ಮಕ್ಳೆಲ್ಲ ಬಜಾರಿಗೆ ಬಂದಿದ್ದಾರೆ ಅಂತ. ಯಾಕಂದರೆ ಈಗ ಸ್ವಲ್ಪ ಆಧುನಿಕದಲ್ಲಿ ಬದಲಾವಣೆ ಆಗಿದೆ. ಆ ಸಾವಿತ್ರಿಬಾಯಿ ಫೂಲೆರವರ ಕಾಲದಲ್ಲಿ ಈ ರೀತಿ ಎಲ್ಲ ಇತ್ತು. ಇಂತಹ ಮೌಢ್ಯಗಳನ್ನು ಹೋಗಲಾಡಿಸಲು ಸಾವಿತ್ರಿಬಾಯಿ ಫೂಲೆರವರು ತುಂಬ ಶ್ರಮಿಸಿದರು. ಆ ಪ್ರಯತ್ನದಿಂದ ಅವರು ಸಮಾಜದಲ್ಲಿ ತೊಂದರೆ, ಅವಮಾನ, ಹಿಂಸೆ, ನೋವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಮಹಿಳೆಯರ ಹಕ್ಕುಗಳಿಗೆ ಹೋರಾಡಿದ ದಿಟ್ಟ ಮಹಿಳೆ. ಮಹಿಳೆಯರಿಗೆ ದಾರಿದೀಪವಾದ ಧೀರ ವನಿತೆ. ಶೋಷಿತ ಮಹಿಳೆಯರಿಗೆ ತನ್ನ ಬದುಕನ್ನೇ ಮುಡುಪಾಗಿ ಇಟ್ಟಿದವರು ಸಾವಿತ್ರಿಬಾಯಿ ಫೂಲೆ ಅವರು. ಇವರು ಮಹಿಳೆಯರ ಉನ್ನತಿಗಾಗಿ, ವಿದ್ಯಾಭಿವೃದ್ಧಿಗಾಗಿ ರಾತ್ರಿ ಹಗಲು ಶ್ರಮಿಸಿದರು. ಅವರ ವಿಮುಕ್ತಿಗಾಗಿ ಉದ್ಯಮವನ್ನೇ ನಡೆಸಿದರು. ಫೂಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ, ಸಮಾಜದ ಸೇವಕಿಯಾಗಿ, ಸಂಚಾಲಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ, ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿ ಸೇವೆ ಸಲ್ಲಿಸಿ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸಾವಿತ್ರಿಬಾಯಿ ಫೂಲೆ ಅವರು ಅಂದಿನ ಸಮಾಜದಲ್ಲಿನ ವಿಧವೆಯರಿಗೆ, ವಿವಾಹ ಬಾಹಿರವಾಗಿ ಗರ್ಭಿಣಿಯಾಗಿರುವ ಮಹಿಳೆಯರಿಗೆ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಿ ನೂರಾರು ಮಹಿಳೆಯರ ಮತ್ತು ಮಕ್ಕಳ ಬದುಕಿಗೆ ಒಂದು ನೆಲೆಯನ್ನು ಕೊಟ್ಟಿದ್ದಾರೆ. ಮದುವೆಗಳಲ್ಲಿ ಪೂಜಾರಿಗಳು ಇಲ್ಲದೆ ಮದುವೆಗಳನ್ನು ನೆರವೇರಿಸಿ ಒಂದು ಕ್ರಾಂತಿಕಾರಿ ಹೋರಾಟಕ್ಕೆ ನಾಂದಿ ಹಾಡಿದರು. ಇನ್ನು ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಯೋಜನೆಯನ್ನು ತಂದು ಶಿಕ್ಷಣದಲ್ಲಿ ಒಂದು ವೈವಿಧ್ಯತೆಯನ್ನು ತಂದುಕೊಟ್ಟರು. ತಳ ಸಮುದಾಯದ ಹೆಣ್ಣು ಮಕ್ಕಳಿಗಾಗಿ ಪುಣೆಯಲ್ಲಿ ಪ್ರತ್ಯೇಕ ಶಾಲೆಯನ್ನು ಆರಂಭಿಸಿದರು. ಕೂಲಿ ಕಾರ್ಮಿಕರಿಗಾಗಿ ರಾತ್ರಿ ಸಮಯದಲ್ಲಿ ಶಿಕ್ಷಣ ನೀಡುತ್ತಿದ್ದರು. ಮಹಾರಾಷ್ಟ್ರದ ಪಶ್ಚಿಮ ಪ್ರದೇಶದಲ್ಲಿ ಕ್ಷಾಮ ಪೀಡಿತರಿಗೆ ಸೇವೆ ಸಲ್ಲಿಸಿದ್ದಾರೆ. ಸಾವಿತ್ರಿಬಾಯಿ ಫೂಲೆ ಅವರು ಇಂಡಿಯನ್ ಎಜುಕೇಟರ್, ಸೋಷಿಯಲ್ ರಿಫಾರ್ಮರ್ ಆ್ಯಂಡ್ ಗ್ರೇಟ್ ಪೊಯೆಟ್ ಆಗಿದ್ದಕ್ಕೆ ಆಧುನಿಕ ಭಾರತದಲ್ಲಿ ಮೊದಲ ಮಹಿಳಾ ಶಿಕ್ಷಕಿ ಎಂದು ಬ್ರಿಟಿಷ್ ಗೌರ್ಮೆಂಟ್ರವರು ಒಂದು ಬಿರುದನ್ನು ನೀಡಿ ಅವರನ್ನು ಗೌರವಿಸಿದ್ದಾರೆ. ಹಾಗೆ ಸಾವಿರಾರು ದೀಪಗಳನ್ನು ಹಚ್ಚಿದ ಆಧುನಿಕ ಶಿಕ್ಷಣದ ತಾಯಿ ಎಂದು ಥಾಮ್ ವುಲ್ಸ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಸ್ತ್ರೀ ವಿಮೋಚನೆಗೆ ಕನಸಾಗಿದ್ದ ಕಾಲದಲ್ಲಿ ಅದನ್ನು ನನಸಾಗಿಸಲು ಶ್ರಮಿಸಿದ್ದಾರೆ ಸಾವಿತ್ರಿ ಎಂದು ಮೃದುವರ್ಮ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮದಿನವನ್ನು ಜಾತೀಯ ಮಹಿಳಾ ಉಪಾಧ್ಯಾಯ ದಿನವನ್ನಾಗಿ ದೇಶದಾದ್ಯಂತ ಆಚರಿಸುತ್ತಾ, ಅವರ ಸೇವೆಗಳನ್ನು ಸ್ಮರಿಸುತ್ತಾ, ಅವರ ಮಾರ್ಗದರ್ಶನದಲ್ಲಿ ನಡೆಯುವುದು ನಮ್ಮ ಕರ್ತವ್ಯ ಎಂದು ಭಾವಿಸುತ್ತಾ, ಈ ಅವಕಾಶ ನೀಡಿದ್ದಕ್ಕೆ ಸನ್ಮಾನ್ಯ ಕುಲಪತಿಗಳಿಗೆ ಹಾಗೂ ತಮಗೆಲ್ಲರಿಗೂ ವಂದಿಸುತ್ತಾ ನಮಸ್ಕಾರ ತಿಳಿಸುತ್ತೆ. ಈ ದಿನದ ಕಾರ್ಯಕ್ರಮಕ್ಕೆ ಚಾಮರಾಜನಗರದ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಎಂ.ಆರ್. ಗಂಗಾಧರ್ ಸರ್ ಅವರು ಆಗಮಿಸಿದ್ದಾರೆ. ಇವರನ್ನು ವೇದಿಕೆಗೆ ಪರಿಚಯಿಸುವಂತಹ ಒಂದು ಜವಾಬ್ದಾರಿ ನನ್ನ ಪಾಲಿನದು. ಪ್ರೊಫೆಸರ್ ಗಂಗಾಧರ್ ಸರ್ ಅವರು 1969ರಲ್ಲಿ ಮೈಸೂರಿನಲ್ಲಿ ಜನಿಸಿದರು. ಶ್ರೀಯುತರು ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟರೇಟ್ ಪದವಿಯನ್ನು ಆಂಥ್ರೋಪಾಲಜಿ ವಿಷಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿಗಳನ್ನು ಪಡೆದಿರ್ತಾರೆ.
1996 ಮತ್ತು 97ನೇ ಸಾಲಿನಲ್ಲಿ ಅಧ್ಯಯನ ವೃತ್ತಿಗೆ ಪ್ರವೇಶವನ್ನು ಮಾಡಿದಂಥ ಪ್ರೊಫೆಸರ್ ಗಂಗಾಧರ್ ಸರ್ ಅವರು 2003ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರೀಡರ್ ಆಗಿ ಆಯ್ಕೆ ಆಗ್ತಾರೆ. 2006ರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅದು ನವೀಕರಣ ಆಗುತ್ತೆ ಆ ಡೆಸಿಗ್ನೇಷನ್ನು. 2009ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಆಂಥ್ರೋಪಾಲಜಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಅವರು ನೇಮಕಗೊಳ್ತಾರೆ, ಸೇವೆ ಸಲ್ಲಿಸ್ತಾರೆ. ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ಕೇಂದ್ರ EMRC ಅದರ ನಿರ್ದೇಶಕರಾಗಿ ಯಶಸ್ವಿತವಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ. ಇದರ ಜೊತೆಗೆ ಶ್ರೀಯುತರು ಪ್ರಸ್ತುತ ಅವರ ಮಾರ್ಗದರ್ಶನದಲ್ಲಿ 19 ವಿದ್ಯಾರ್ಥಿಗಳು ಸಕ್ಸಸ್ಫುಲ್ಲಾಗಿ PhDಯನ್ನು ಪಡೆದಿದ್ದಾರೆ ಅನ್ನೋದು ಬಹಳ ಮೆಚ್ಚತಕ್ಕಂತಹ ವಿಚಾರ. ಅದೇ ಥರ 3 ಜನ ವಿದ್ಯಾರ್ಥಿಗಳು ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ಪನ್ನು ಪಡೆದು ಅವರ ಹತ್ರ PhDಯನ್ನು ಪಡೆದಿದ್ದಾರೆ. ಜೊತೆಗೆ ಪ್ರಸ್ತುತ 8 ಸಂಶೋಧನಾ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದಾರೆ. ಪ್ರೊಫೆಸರ್ ಗಂಗಾಧರ್ ಸರ್ ಅವರು 165ಕ್ಕೂ ಹೆಚ್ಚು ಲೇಖನಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಬಹುಶಃ ಅವರ ಒಂದು ಸಂಶೋಧನಾ ಕ್ಷೇತ್ರ ಅದು ಟ್ರೈಬಲ್ ಹೆಲ್ತ್, ಟ್ರೈಬಲ್ ನ್ಯೂಟ್ರಿಷನ್ಸ್ ಮತ್ತು ಆಕ್ಯುಪೇಷನಲ್ ಇದು ಹೆಲ್ತ್ ರಿಲೇಟೆಡ್ಡು ಮತ್ತು ಕಮ್ಯುನಿಟಿ ಹೆಲ್ತ್ ರಿಲೇಟೆಡ್ ಅವ್ರದ್ದು ಸಂಶೋಧನಾ ಕ್ಷೇತ್ರ. ಇವರ ಒಂದು ಸಂಶೋಧನಾ ಆಧಾರಿತವಾಗಿ ICSSR ಮತ್ತು MHRDಯಿಂದ 10 ಮೇಜರ್ ಪ್ರಾಜೆಕ್ಟ್ಗಳನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದಂಥ ಕೀರ್ತಿ ಪ್ರೊಫೆಸರ್ ಗಂಗಾಧರ್ ಸರ್ ಅವರಿಗೆ. ಮತ್ತು ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ, ಅದು ಶೆಡ್ಯೂಲ್ಡ್ ಕ್ಯಾಸ್ಟ್ ಪಾಪ್ಯುಲೇಷನ್ ಅನ್ನುವ ಒಂದು ಜನಪ್ರಿಯ ಪುಸ್ತಕವನ್ನು ಪ್ರಕಟಿಸಿದ್ದಾರೆ. 8 ಪುಸ್ತಕಗಳಿಗೆ ಆಥರ್ ಆಗಿ ಅವರು ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ. 65ಕ್ಕೂ ಹೆಚ್ಚು ಲೇಖನಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಮಂಡಿಸಿದ್ದಾರೆ. ಮತ್ತು ಅವರ ಒಂದು ನೇತೃತ್ವದಲ್ಲಿ ಸಂಪಾದಕತ್ವದಲ್ಲಿ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಒಂದು ವೈಜ್ಞಾನಿಕ ನಿಯತಕಾಲಿಕೆ ಪ್ರತಿಬಿಂಬ ಅಂತ ಒಂದು ಜರ್ನಲನ್ನು ಪ್ರಕಟಿಸುತ್ತೆ. ಆ ಜರ್ನಲ್ನ ಸಂಪಾದಕರು ಪ್ರೊಫೆಸರ್ ಗಂಗಾಧರ್ ಸರ್ ಅವರು. ಶ್ರೀಯುತರು ತಮ್ಮ ಒಂದು ಆಂಥ್ರೋಪಾಲಜಿ ಕ್ಷೇತ್ರದಲ್ಲಿ ಮಾಡಿದಂತಹ ಸಂಶೋಧನೆ ಮತ್ತು ಒಂದು ಉಪನ್ಯಾಸಗಳ ಸಲುವಾಗಿ UK, ಚೈನಾ, ಸೌತ್ ಆಫ್ರಿಕಾ, ಥಾಯ್ಲ್ಯಾಂಡ್ ಮುಂತಾದ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ವಿದ್ವತ್ಪೂರ್ಣ ಪತ್ರಿಕೆಗಳನ್ನು ಮಂಡಿಸಿದ್ದಾರೆ. ಶ್ರೀಯುತರು ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಶೈಕ್ಷಣಿಕ ಮಂಡಳಿಗಳಲ್ಲಿ ಹಲವಾರು ಜವಾಬ್ದಾರಿತ ಹುದ್ದೆಗಳನ್ನು ಅಲಂಕರಿಸಿ ನಿಭಾಯಿಸ್ತಾ ಬಂದಿದ್ದಾರೆ. ಜೊತೆಗೆ 2014ರಿಂದ 2023ರವರೆಗೆ ಸುದೀರ್ಘ ಕಾಲ ಮೈಸೂರು ವಿಶ್ವವಿದ್ಯಾನಿಲಯದ ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟನ್ನು ಮುಖ್ಯಸ್ಥರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅಂತಹ ಶ್ರೀಯುತರು ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದಾಯಕ ವಿಷಯ ಅಂತ ಹೇಳ್ತಾ ಅವರನ್ನು ವೇದಿಕೆಗೆ ಪರಿಚಯ ಮಾಡಲು ಅವಕಾಶ ಮಾಡಿಕೊಟ್ಟಂಥ ವಿಶ್ವವಿದ್ಯಾನಿಲಯಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಎಲ್ಲರೂ ಕಾಯ್ತಾ ಇರುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮವನ್ನು ಕುರಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ MR ಗಂಗಾಧರ್ ಅವರಿಂದ ಉದ್ಘಾಟನಾ ನುಡಿಗಳು. ಪವಿ ಅಲ್ಸೆ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ, ಪ್ರೊಫೆಸರ್ ರಾಮನಾಥ್ ನಾಯ್ಡು ಅವರೇ, ಪ್ರೊಫೆಸರ್ ಆನಂದ್ ಅವರೇ, ಚಂದ್ರೇಗೌಡ್ರೆ, ನಿರಂಜನ್ ರಾಜ್ ಅವರೇ, ಡಾಕ್ಟರ್ ಜ್ಯೋತಿ ಶಂಕರ್ ಮೇಡಮ್ ಅವರೇ, ಮಂಜುನಾಥ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ವರ್ಗದ ಮಿತ್ರರೇ, ಮಾಧ್ಯಮ ಮಿತ್ರರೇ,
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಅಲ್ಸೆ ಸರ್ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಸಾಕಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ನಾವು ಮಾಧ್ಯಮದಲ್ಲಿ ಹಾಗೆ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ಕಾರ್ಯಕ್ರಮ ಭಾರತದ ಮೊದಲ ಶಿಕ್ಷಕಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನಾಚರಣೆ ಭಾಳ ಅರ್ಥಪೂರ್ವವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಲ್ಸೆ ಅವರಿಗೆ ಒಂದು ಕಡೆ ಧನ್ಯವಾದನ ಕೂಡ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಕಾರಣ ಇಂಥ ಒಬ್ಬ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಕೂಡ ನಮ್ಮ ಪುಣ್ಯ ಅಂತ ನಾವು ಭಾವಿಸ್ಬೇಕಾಗ್ತದೆ. ಕಾರಣ ಈ ದೇಶ ಕಂಡ ಅತ್ಯಂತ ಹಿಂದುಳಿದ ಸಮುದಾಯದಿಂದ ಇವತ್ತು 195 ವರ್ಷಗಳ ಕಳೆದರೂ ಕೂಡ ನಾವೆಲ್ಲರೂ ಅವ್ರನ್ನ ನೆನೆಸ್ತಾ ಇದ್ದೀವಿ ಅಂತಂದರೆ ಅವರ ದೂರದೃಷ್ಟಿ, ಅವರ ಕಾರ್ಯಗಳು ಕೂಡ ಅಷ್ಟು ಮುಖ್ಯವಾಗಿರುತ್ತೆ ಅಂತೇಳಿ. ಭಾರತದಲ್ಲಿ ನಾವು ನೋಡಿದಾಗೆ ಇವತ್ತು ಕೂಡ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ದೌರ್ಜನ್ಯ ನಡೀತಿರ್ತಕ್ಕಂಥದ್ದು, ಬಾಲ ವಿವಾಹ ಪದ್ಧತಿಗಳು ಇನ್ನೂ ಜೀವಂತವಾಗಿ ಇದೆ. ಇದನ್ನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ನಾವು ಪತ್ರಿಕೆಯಲ್ಲಿ ಅಥವಾ ಟಿ ವಿ ಮಾಧ್ಯಮದಲ್ಲಿ ನಾವು ನೋಡಿದಾಗ ಎಲ್ಲ ಕಡೆನೂ ಕೂಡ ಬರ್ತಾ ಇದೆ. ಈ ಥರ ಇರುವಾಗ 200 ವರ್ಷಗಳ ಹಿಂದೆ ಆಗಿತ್ತು ಅನ್ನೋದು ನಾವು ಊಹಿಸ್ಕೊಬೋದು. ಸೊ ಹಾಗಾಗಿ ಆ ಒಂದು ಕಾಲಘಟ್ಟದಲ್ಲಿ ಅದರಲ್ಲೂ ಕೂಡ ನಮ್ಮನ್ನು ಆಳದಂಥ 200 ವರ್ಷಕ್ಕೂ ಹೆಚ್ಚು ಆಳಿದಂಥ ಬೇರೆ ದೇಶದವರು ನಮಗೆ ಒಳ್ಳೆ ಉತ್ತಮವಾದಂಥ ಅದನ್ನು ಗುಣಮಟ್ಟದ ಶಿಕ್ಷಣವನ್ನೇ ಕೊಡದೆ ಮೆಕ್ಯಾಲೆ ಸಿಸ್ಟಮಲ್ಲಿ ಇಟ್ಟಿದ್ದಂಥ ಕಾಲ. ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ಈ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಆ ದಿನದಲ್ಲಿ ಅವರು ಅಷ್ಟೊಂದು ಹೋರಾಟ ಮನೋಭಾವನೆಯನ್ನು ಬೆಳೆಸೋದಕ್ಕೆ ಅವರ ಪತಿಯವರು ಕೂಡ ಕಾರಣ. ಹಾಗಾಗಿ ಅವರು ಜನವರಿ 3, 1831ನೇ ಇಸ್ವಿಯಲ್ಲಿ ಜನಿಸಿ ಅಂದು 9ನೇ ವಯಸ್ಸಿಗೆ ಅವರಿಗೆ ಮದುವೆ ಆಗ್ತದೆ. ಅವರ ಜ್ಯೋತಿರಾವ್ ಫುಲೆ ಅವರಿಗೆ ಅವಾಗ 13 ವರ್ಷ. ಶಾಲೆಗೆ ಹೋಗದೇ ಅದನ್ನು ಮನೆಯಲ್ಲೇ ಇದ್ದಂಥ ಒಂದು ಹೆಣ್ಣು ಮಗುವನ್ನು ಅವರು ಮದುವೆ ಮಾಡಿಕೊಂಡು ನಂತರ ಅವರಲ್ಲಿದ್ದಂಥ ಒಂದು ಕೆಲವು ಒಳ್ಳೆಯ ಗುಣಗಳು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಅವರ ಸಾವಿತ್ರಿಬಾಯಿ ಫುಲೆ ಅವರಿಗೆ ಜೊತೆಗೆ ಅವರ ಸ್ವಂತ ಸಹೋದರಿ ಇಬ್ಬರಿಗೂ ಕೂಡ ಮನೆಯಲ್ಲೇ ಅವರಿಗೆ ಪ್ರಾಥಮಿಕ ಶಿಕ್ಷಣ ಆಗ್ತದೆ. ನಂತರ ದಿನದಲ್ಲಿ ಅವರು ಸಾಕಷ್ಟು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಂಥವರು. ಹಾಗಾಗಿ ಅವರು ಮತ್ತೆ ಅವರು ಹೈಸ್ಕೂಲ್ಗೂ ಕೂಡ ಅವರನ್ನು ಕಳಿಸ್ತಾರೆ. ಅದನ್ನು ಆ ಹೈಸ್ಕೂಲಲ್ಲಿ ಅವರಿಗೆ ಯಶವಂತ್ ಮತ್ತು ಕೇಶವ್ ಶಿವರಾಮನ ಇಬ್ಬರ ಮಾರ್ಗದರ್ಶನದಲ್ಲಿ ಹೈಸ್ಕೂಲನ್ನು ಮುಗಿಸಿ ನಂತರ ಅವ್ರಿಗೆ ಟೀಚರ್ಸ್ ಟ್ರೈನಿಂಗು ಕೂಡ ಅದನ್ನು ಕಳಿಸ್ಕೊಡ್ತಾರೆ. ಹಾಗಾಗಿ ನಾಯ್ಡು ಅವರು ಹೇಳಿದಾಗೆ ಈ ಭಾರತದ ಮೊದಲನೆಯ ಅದನ್ನು ಟ್ರೈನ್ಡ್ ಟೀಚರ್ ಆಗಿ ಅದನ್ನು ಮುಖ್ಯ ಶಿಕ್ಷಕಿಯಾಗಿ ಅನೇಕ ಹೆಣ್ಣುಮಕ್ಕಳಿಗೆ ಅದನ್ನು ದಾರಿದೀಪ ಆದಂಥ ಮಾತೆಯವರು. ಅವರ ಕಾಲದಲ್ಲಿ ಸಾಕಷ್ಟು ನೋವನ್ನು ಕೂಡ ಅವರು ಅನುಭವಿಸ್ತಾರೆ. ಅಂದರೆ ಆವತ್ತು ಯಾವ ರೀತಿ ಇತ್ತು, ಅದನ್ನು ಯಾರು ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಹೋಗಬಾರ್ದು, ಅದರಲ್ಲೂ ಕೂಡ ಶಿಕ್ಷಣ ಅವ್ರಿಗೆ ಬೇಕಾಗಿಲ್ಲ, ಅವರು ಮನೆಯಲ್ಲೇ ಕೆಲಸ ಮಾಡಿದರೆ ಸಾಕು ಅನ್ನೋ ಮನಸ್ಥಿತಿ ಸಮಾಜದಲ್ಲಿ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಇವರು ಟೀಚರ್ ಆಗಿ ನಂತರ ಹೆಣ್ಣುಮಕ್ಕಳನ್ನು ಅವರು ಶಾಲೆಗೆ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗ ಮನೆಗೆ ಹೋಗಿ
ಆ ಹೆಣ್ಮಕ್ಳನ್ನ ನೀವು ಶಾಲೆಗೆ ಕಳಿಸ್ಕೊಡಿ ಅಂತ ಹೇಳಿ ಅದು ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡುವಾಗ ಅವರಿಗೆ ತುಂಬ ಕಡೆ ವಿರೋಧ ಆಗ್ತದೆ. ಅವರು ಮೂಲ ಅವರ ಸಮುದಾಯದಲ್ಲೂ ಕೂಡ ಎಲ್ಲ ವಿರೋಧ ಆಗ್ತಾರೆ, ಸಮಾಜದ ಎಲ್ಲ ವರ್ಗದವರು ಕೂಡ ಅವ್ರಿಗೆ ವಿರೋಧ ಮಾಡ್ತಾರೆ. ಬಟ್ ಆದರೆ ಅವರು ಎಂದೂ ಕೂಡ ದಂಪತಿಗಳು ಕುಗ್ಗೋದಿಲ್ಲ. ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಲೇಬೇಕು ಅಂತ ಅಲ್ಲಿ ಅವರು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಆ ಸಾವಿತ್ರಿಬಾಯಿ ಫುಲೆ ಅವ್ರ ಮೇಲೆ ಕಲ್ಲನ್ನು ಎಸೆಯುವಂಥದ್ದು, ಸಗಣಿಯನ್ನು ಎರಚುವಂಥದ್ದು ಅದನ್ನು. ಸೊ ಈ ರೀತಿಯಾದಂತೆಲ್ಲ ಅವಮಾನವನ್ನು ಕೂಡ ಮಾಡ್ತಾರೆ. ಬಟ್ ಆದರೂ ಕೂಡ ಅವರು ಅದನ್ನು ಬಿಡೋಲ್ಲ. ಅವರು ಸ್ಥಿತಿ ಆಗಿತ್ತು ಅಂದರೆ ಅವರು ಶಾಲೆಗೆ ಹೋಗುವಾಗ ಎಕ್ಸ್ಟ್ರಾ ಸ್ಯಾರಿಯನ್ನು ತಗೊಂಡು ಹೋಗ್ತಾರೆ ಅದನ್ನು. ಯಾಕೆಂದರೆ ಶಾಲೆಗೆ ಹೋಗಿ ಅವರು ಮತ್ತೆ ಸೀರೆಯನ್ನು ಬದಲಾಯಿಸಿ ಮಕ್ಕಳಿಗೆ ಪಾಠವನ್ನೆಲ್ಲ ಹೇಳ್ಕೊಟ್ಟು ನಂತರ ವಾಪಸ್ ಬರುವಾಗ ಮತ್ತೆ ಬೆಳಿಗ್ಗೆ ಹುಟ್ಟಿದ ಸೀರೆನೇ ಹಾಕೊಂಡ್ಬರ್ತಾರೆ. ಯಾಕೆ ಮತ್ತೆ ಅವರು ಹೋಗುವಾಗ ಅವ್ರ ಮೇಲೆ ಅಟ್ಯಾಕ್ ಆಗ್ತದೆ ಅನ್ನೋ ಒಂದು ಭಯದಿಂದ ಅವರು ಕೆಲಸವನ್ನು ಮಾಡ್ತಾ ಬರ್ತಾರೆ. ಸೊ ಹೀಗಾಗಿ ಅವರು ಈ ದೇಶ ಕಂಡ ಮೊದಲನೆಯ ಪ್ರೊಫೆಷ್ನಲ್ ಟೀಚರ್ ಅವರು. ನಂತರ ಇದಕ್ಕೆ ಏನಾದರೂ ಒಂದು ದಾರಿಯನ್ನು ಮಾರ್ಗ ಹುಡುಕಬೇಕು ಅಂತೇಳಿ ಅವರು ಹೆಣ್ಣುಮಕ್ಕಳಿಗೋಸ್ಕರನೇ ಅದನ್ನು ಶಾಲೆಯನ್ನು ತೆರೀತಾರೆ. ಮೊದಲಿಗೆ ಅವರು ಶಾಲೆ ತೆರೆದಾಗ ಕೇವಲ 9 ಜನ ಹೆಣ್ಣುಮಕ್ಕಳು ಮಾತ್ರ ಶಾಲೆಗೆ ಬರ್ತಾರೆ. ಅದು ಭಾಳ ಒತ್ತಾಯದಿಂದ ಅದನ್ನು ಅವರು ಶಾಲೆಗೆ ಬರುವಂಥದ್ದು. ನಂತರ 1848ನೇ ಇಸ್ವಿಯಲ್ಲಿ ಅದನ್ನು ಅವರು ಮೊದಲನೇ ಶಾಲೆಯನ್ನು ತೆರೀತಾರೆ. ನಂತರ ದಿನದಲ್ಲಿ ಅದನ್ನು ಅವರು ಮತ್ತೆ ಒಂದು 3 ಕಡೆ ಶಾಲೆಯನ್ನು ತೆರೆದು ಮಾಡಿದಾಗ ಕೇವಲ ಒಂದು 25 ಮಕ್ಕಳು ಮಾತ್ರ ಸಿಗ್ತಾರೆ. ಅದು ತುಂಬ ಒತ್ತಡದಿಂದ ನಂತರ ಅವರು ಆ 3 ಶಾಲೆಯಲ್ಲಿ ನಿರಂತರವಾಗಿ ಕಷ್ಟಪಟ್ಟು ಅದನ್ನು ಮಾಡ್ತಾ ಬಂದಾಗ ಅವರು 1851ನೇ ಇಸ್ವಿಯಲ್ಲಿ ಸುಮಾರು 150 ಹೆಣ್ಣುಮಕ್ಕಳು ಆ 3 ಶಾಲೆಯಲ್ಲಿ ಓದ್ತಾ ಬರ್ತಾರೆ. ಅವರಿಗೆ ಅಲ್ಲಿ ಅದನ್ನು ಎಲ್ಲ ಮ್ಯಾಥಮೆಟಿಕ್ಸು, ಸೈನ್ಸು, ಬೇರೆ ಬೇರೆ ವಿಷಯವನ್ನು ಕಲಿಸಿ ಅವರಿಗೆ ಆ ಹೆಣ್ಣುಮಕ್ಕಳನ್ನ ಕೂಡ ಭಾಳ ಎಜುಕೇಟ್ ಮಾಡ್ತಾರೆ. ನಂತರ ಈ 3 ಶಾಲೆ ತೆರೆದ ನಂತರ ತುಂಬಾ ಗಲಾಟೆ ಆಗ್ತದೆ, ಅವ್ರ ವಿರೋಧ ಆಗ್ತದೆ. ಕೊನೆಗೆ ಅವರ ತಂದೆಯೇ ಅದನ್ನು, ಜ್ಯೋತಿರಾವ್ ಫುಲೆ ಅವರ ತಂದೆ, ನಿಮಗೆ ಬೇಡಪ್ಪ, ನಾವು ಕೆಳವರ್ಗದ ಜನ, ನಮಗೆ ಶಿಕ್ಷಣಕ್ಕೆ ಹೋದಾಗ ಎಲ್ಲರೂ ವಿರೋಧ ಮಾಡ್ತಿದ್ದಾರೆ, ಅದನ್ನು ಎಲ್ಲರೂ ಇಡೀ ಊರನ್ನೇ ವಿರೋಧ ಮಾಡಿಕೊಂಡು ನಾವು ಇಲ್ಲಿ ಬದುಕೋದಕ್ಕಾಗೋಲ್ಲ ಅಂತ ಒತ್ತಾಯ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ದಂಪತಿಗಳು ಊರನ್ನು ಬಿಟ್ಟು ಹೊರಗೆ ಬಂದು ಅದನ್ನು ಅವರಿಗೆ ಸಹಕಾರ ನೀಡಿದಂಥವರು ಫಾತಿಮಾ ಶೇಖ್ ಅಂತೇಳಿ. ಅವರು ಆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲೇ ಶಾಲೆಯನ್ನು ತೆರೆದು ಆ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಲೇಬೇಕು ಅಂತೇಳಿ ಮಾಡ್ತಾರೆ. ನಂತರ ಅವರೂ ಕೂಡ ಅವರಿಗೆ ಟೀಚರ್ಸ್ ಟ್ರೈನಿಂಗ್ ಅದಕ್ಕೆ ಸೇರಿಸಿ ಅವರು ಭಾರತದ ಮುಸ್ಲಿಂ ಮಹಿಳೆಯರಲ್ಲಿ ಪ್ರಥಮ ಮಹಿಳೆ ಅವರು ಅದನ್ನು ಒಂದು ಪ್ರೊಫೆಷ್ನಲ್ ಟೀಚರಾಗಿ ಬರ್ತಾರೆ. ನಂತರದ ದಿನದಲ್ಲಿ ಅವರು ಗ್ರ್ಯಾಜುಯೇಷನ್ಗೂ ಕೂಡ ಮಾಡಬೇಕು ಅಂತೇಳಿ ಅದನ್ನು ಫಾತಿಮಾ ಶೇಖ್ ಅವ್ರ ಬ್ರದರ್ ಕೂಡ ಸಾಕಷ್ಟು ಅವರಿಗೆ ಸಹಾಯ ಮಾಡ್ತಾರೆ. ಅದನ್ನು ಅವರು ಈ ನಮ್ಮ ಉಸ್ಮಾನ್ ಅಂತೇಳಿ ಅವರು ಕೂಡ ಅವರ ಸಿಸ್ಟರ್ಗೆ ತುಂಬ ಸಪೋರ್ಟಿವ್ ಆಗಿ ಮತ್ತು ಇವರಿಬ್ಬರ ದಂಪತಿಗಳಿಗೆ ಸಪೋರ್ಟಿವ್ ಆಗಿ ಹೆಣ್ಣುಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಹಾಗಾಗಿ ನಾವು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ ಸುಮಾರು 1858ನೇ ಇಸ್ವಿಯಲ್ಲಿ ಸುಮಾರು 18 ಕಡೆ ಶಾಲೆಯನ್ನು ಹೆಣ್ಣುಮಕ್ಕಳಿಗೋಸ್ಕರನೇ ತೆರೆದು ಸಾಕಷ್ಟು ಶಿಕ್ಷಣವನ್ನು ಅವರಿಗೆ ಕೊಡ್ತಾ ಬರ್ತಾರೆ. ಇದನ್ನೆಲ್ಲ ನೋಡಿದಾಗ ನಮಗೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನಂದರೆ, ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅದನ್ನು ಇವರಿಂದ ಇನ್ಸ್ಪಿರೇಷನ್ ಆಗಿ ಅದನ್ನು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಲೇಬೇಕು, ಸಮಾನತೆ ತರಬೇಕು ಅನ್ನೋದರಲ್ಲಿ ಆ ಹೋರಾಟದಲ್ಲಿ ಮಾಡಿರ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೆಣ್ಣುಮಕ್ಕಳಿಗೋಸ್ಕರ 2 ಶಾಲೆಯನ್ನು ತೆರೀತಾರೆ. ಹಾಗಾಗಿ ಸಮಾಜದಲ್ಲಿ ಅದನ್ನು ಈ ಸಮಾನತೆ ಕಾಣೋದಕ್ಕೋಸ್ಕರ ಸಾಕಷ್ಟು ಹೋರಾಟವನ್ನು ಮಾಡಿದಂಥ ಈ ದಂಪತಿಗಳು ಅದನ್ನು ಜೊತೆಗೆ ಅವರಿಗೆ 1857ನೇ ಇಸ್ವಿಯಲ್ಲಿ ಅದನ್ನು ಜ್ಯೋತಿರಾವ್ ಫುಲೆ ಅವರಿಗೆ ಅವರು ಒಂದು ಯುರೋಪ್ ಫಂಡೆಡ್ ಒಂದು ಇಂಗ್ಲೀಷ್ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಸಮಸ್ಯೆಯಾಗಿ ಅವರು
ಆ ಸ್ಕೂಲ್ ಮ್ಯಾನೇಜ್ಮೆಂಟನ್ನ ಬಿಟ್ಟು ಹೊರಗೆ ಬರಬೇಕಾಗ್ತದೆ. ಸೊ ಆದರೂ ಕೂಡ ಅವರು ಅದನ್ನು ಕುಗ್ಗೋದಿಲ್ಲ. ಅದನ್ನು ಅವರು ಈ ರೀತಿಯಾದ ಕಷ್ಟಗಳು ಇರುತ್ತೆ ಅಂಥೇಳಿ ಅದನ್ನು ಇನ್ನೂ ಅನೇಕ ಸಂಘ ಸಂಸ್ಥೆಗಳನ್ನು ಅವರು, ಉದಾಹರಣೆಗೆ ಅದನ್ನು ಮಹಿಳಾ ಸೇವಾ ಮಂಡಳಿ ಅಂತೇಳಿ 1851ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅದನ್ನು ಜೊತೆಗೆ ವಿಧವೆಯರಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದನ್ನು ಈ ಭಾರತದಲ್ಲಿ ಅದನ್ನು ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಬರ್ತಾರೆ. ಬಹುಶಃ ಇದನ್ನೆಲ್ಲ ನೋಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರಿಗೆ ಸಿಕ್ಕಂಥ ಅವಕಾಶದಲ್ಲಿ ಅದನ್ನು ಅವರು ಕಾನೂನು ಮಂತ್ರಿ ಆದಾಗ ಅದನ್ನು ಹೆಣ್ಣುಮಕ್ಕಳಿಗೆ ಅದನ್ನು ಈಕ್ವಾಲಿಟಿಯನ್ನು ಕೊಡಬೇಕು, ಆಸ್ತಿಯಲ್ಲಿ ಈಕ್ವಾಲಿಟಿ ಇರಬೇಕು, ಅದನ್ನು ಎಲ್ಲ ರೀತಿಯಾದ ಅದನ್ನು ಸಮಾನತೆ ತರಬೇಕು ಅನ್ನೋದನ್ನು ಕಾನೂನು ರೂಪದಲ್ಲಿ ಬಂದ ನಂತರ ಅದನ್ನು ಬಹುಶಃ ಈ ದೌರ್ಜನ್ಯಗಳು ಹಂತ ಹಂತವಾಗಿ ಕಡಿಮೆ ಆಗಿದೆ ಅಂತ ನಾವು ಭಾವಿಸ್ಬೋದು. ಏಕೆಂದರೆ ಕಾನೂನಿನಲ್ಲಿ ಅದಕ್ಕೆ ಏನೆಲ್ಲ ಶಿಕ್ಷೆಗಳು ಇದೆ ಅನ್ನೋದನ್ನು ಅವ್ರಿಗೆ ಗೊತ್ತಾದ ನಂತರ ಸ್ವಲ್ಪ ಭಯಪಟ್ಟು ಅದನ್ನು ಕಡಿಮೆ ಆಗಿರ್ಬೋದು. ಆದರೆ ಇದನ್ನೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ಅದನ್ನು ಒಳ್ಳೆ ಶಿಕ್ಷಣ ಬೇಕು ಅದನ್ನು. ಆದರೆ ಈಗ ಏನಾಗಿದೆ, ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಅದನ್ನೆಲ್ಲ ಕಮರ್ಷಿಯಲೈಸ್ ಆಗಿರೋದ್ರಿಂದ ಗುಣಮಟ್ಟದ ಶಿಕ್ಷಣ ಬಡ ಕುಟುಂಬಗಳಿಗೆ ಅಥವಾ ಸಾಮಾನ್ಯ ಜನರಿಗೆ ಮುಟ್ಟೋದು ಭಾಳ ಕಷ್ಟ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಇವತ್ತು ಭಾರತಕ್ಕೆ 75 ವರ್ಷಗಳಾಯಿತು ನಮಗೆ ಸ್ವತಂತ್ರ ಬಂದು, ಆದರೆ ನಾವು ಇನ್ನೂ ಕೂಡ ಡೆವಲಪಿಂಗ್ ಕಂಟ್ರಿ ಆಗಿ ಉಳಿದಿದ್ದೀವಿ. ಕಾರಣ ಏನಂದರೆ ನಮಗೆ ಉನ್ನತ ಶಿಕ್ಷಣ ಸಿಗ್ತಾ ಇಲ್ಲ ಅಂತೇಳಿ. ಸೊ ಹಾಗಾಗಿ ನಾವು ಇನ್ನೂ ಕೂಡ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ನೋಡಿದಾಗ ಅದನ್ನು ನಾವು ಇನ್ನೂ 30% ದಾಟಿಲ್ಲ ಅಂತೇಳಿ. ಹಾಗಾಗಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅದನ್ನು ನಾವು ಕನಿಷ್ಠ 2035ನೇ ಇಸ್ವಿಗೆ ಒಂದು 50% ಆದರೂ ನಾವು ಮುಟ್ಟಬೇಕು ಅಂತೇಳಿ ಅದನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲಿ ಹೆಣ್ಣುಮಕ್ಕಳಿಗೆ ತುಂಬ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಬೇಕಾದಷ್ಟು ಫೆಲೋಶಿಪ್ಸ್ ಎಲ್ಲ ಕೊಡ್ತಾ ಇದೆ. ಬಟ್ ಆದರೂ ಕೂಡ ಅದನ್ನು ಇವತ್ತು ಕೂಡ ಸಮಾಜದಲ್ಲಿ ಸಾಕಷ್ಟು ಅದನ್ನು ಭಯ ಇದೆ. ಉದಾಹರಣೆಗೆ ಚಾಮರಾಜನಗರ ವಿಶ್ವವಿದ್ಯಾಲಯದಲ್ಲಿ ಒಂದು ವರ್ಷದ ಹಿಂದೆ ಒಂದು ಹೆಣ್ಮಗು ನನಗೆ ಅಲ್ಲಿ ಶಾಸಕರು ಫೋನ್ ಮಾಡಿದ್ರು, ಈ ಥರ ವಿ ಸಿ ಅವರೇ ಒಂದು ಸೀಟ್ ಕೊಡಿ, ಒಂದು ಕ್ಯಾಂಡಿಡೇಟ್ ಬರ್ತಾರೆ ಸ್ವಲ್ಪ ಹೇಳಿ. ನಾನು ಇಲ್ಲ, ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟಲ್ಲಿ ಅದೆಲ್ಲ ಕೂಡ ಕ್ಯಾಟಗರಿ ವೈಸ್ ಮಾಡಿಬಿಟ್ಟಿರ್ತೀವಿ, ಅದನ್ನು ಕಳಿಸ್ಕೊಡಿ ನೋಡ್ತೀವಿ ಅಂತ. ಆ ಸಂದರ್ಭದಲ್ಲಿ ಒಂದು ಹೆಣ್ಮಗು ಬಂತು, ಅವ್ರ ತಂದೆ SSLC ಕೂಡ ಪಾಸ್ ಆಗಿಲ್ಲ. ಆದರೆ ಆ ಹುಡುಗಿ ಅದನ್ನು BSc ಮಾಡಿ 2 ವರ್ಷ ಆಗಿದೆ. ನಾನು ಅದನ್ನು ಅಪ್ಲಿಕೇಶನ್ ಕೊಡು ಅಂದಾಗ, ಸರ್ ನನಗೆ ಗೊತ್ತೇ ಇಲ್ಲ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು, ನಾನು ಅಪ್ಲಿಕೇಶನ್ ಹಾಕಿಲ್ಲ ಅಂತ. ನಂತರ ನಾವು ತಮಗೆಲ್ಲ ಗೊತ್ತಿದೆ, ನಮ್ಮದೆಲ್ಲ UCMS ಬರಬೇಕಾದ್ರಿಂದ ಅವ್ರಿಗೆ ಮಾಹಿತಿಯನ್ನು ತೊಗೊಂಡು ಅವ್ರಿಗೆ ಹೇಳಿ ನಾವೊಂದು 2 ದಿನ ಎಕ್ಸ್ಟೆಂಡ್ ಮಾಡಿ ಆ ಮಗುಗೆ ಅಲ್ಲಿ ನಾವು ಸೇರಿಸ್ಬೇಕು ಅಂತ ಹೇಳಿದಾಗ, ಆಗ ಕೇಳಿದ್ವಿ ಅವ್ರಿಗೆ ಎ ಸ್ಕೀಮಲ್ಲಿ ಸೀಟ್ ಇರಲಿಲ್ಲ. ಮತ್ತು ನೀನು ಯಾಕೆ ಇಷ್ಟು ಲೇಟ್ ಮಾಡಿದೆ, ನಿನಗೆ ಮಾರ್ಕ್ಸ್ ಕಾರ್ಡ್ಸ್ ಏನು ಇರಲಿಲ್ವಾ ಅಂತ ಕೇಳಿದಾಗ, ಇಲ್ಲ ನಾನು ಮುಗಿಸಿ 2 ವರ್ಷ ಆಯಿತು, ನಾನು ಮೈಸೂರಿನಲ್ಲಿ ಅದನ್ನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ, ಬಯೋಕೆಮಿಸ್ಟ್ರಿ ಸೀಟ್ ಸಿಕ್ಕಿತ್ತು, ಬಟ್ ಆದರೆ ನಮ್ಮ ತಾಯಿ ನನಗೆ ಕಳಿಸ್ಲಿಲ್ಲ ಓದೋದಕ್ಕೆ, ನೀನು ಮನೇಲೇ ಸಾಕು ಓದಿದ್ದು BSc, ಮದುವೆ ಮಾಡಬೇಕು ಅಂತೇಳಿ. ಬಟ್ ಆ ಹೆಣ್ಮಗು ರಾತ್ರಿ ಎಲ್ಲ ಅವ್ರ ತಂದೆ ತಾಯಿ ಜೊತೆ ಗಲಾಟೆ ಮಾಡಿ ಅದನ್ನು ಸೇರ್ಕೋಬೇಕು ಅಂತೇಳಿ ಬಂದಿದ್ದೆ. ಕೊನೆಗೆ ನಾವು B ಸ್ಕೀಮಲ್ಲಿ ಸೇರ್ಸೋಕ್ಕೆ ಹೋದಾಗ ಅಲ್ಲಿ ಅವರಿಗೆ ಪಾಪ B ಸ್ಕೀಮಲ್ಲಿ ನಾವು 14,000 ರೂಪಾಯಿ ರೆಗ್ಯುಲರ್ ಇದ್ರೆ ಅದು 28,000 ರೂಪಾಯಿ ಇರುತ್ತೆ, ಡಬಲ್ ಇರುತ್ತೆ, ಕಟ್ಟೋದಕ್ಕಾಗಲಿಲ್ಲ ಅದನ್ನು. ಸೊ ಆಮೇಲೆ ಅವ್ರನ್ನ ನಮ್ಮ ಕ್ಲಾರ್ಕ್ ಬಂದು ಹೇಳಿದ್ರು, ಸರ್ ಅವ್ರು ಫೀಸ್ ಕಟ್ಟೋಕ್ಕೆ ಪೂರ್ತಿ ಆಗಲ್ಲ ಅಂತಂದರೆ, ಸರಿ ನಾನು ಹೆಣ್ಮಕ್ಳು ಬರ್ಸ್ಕೊಂಡು ಈಗ ಎಷ್ಟು ತಂದಿದ್ದಾರೆ ಅಷ್ಟು ಕಟ್ಕೊಂಡು ಈ ವರ್ಷದ ಒಳಗಡೆ ಮುಗಿಸೋದಕ್ಕೆ ನೀವು ಅವ್ರು ಕಟ್ಟಿ ಅಂತ ಹೇಳ್ಬಿಟ್ಟು ಬರ್ಸ್ಕೊಡಿ ಅಂತ. ನಮ್ಮಲ್ಲಿ ಯಾವ ಥರ ಮನಸ್ಥಿತಿ ಇದೆ ಅಂದರೆ, ಇಲ್ಲ ಸರ್ ಆಡಿಟ್ ಅಬ್ಜೆಕ್ಷನ್ ಆಗ್ತದೆ, ಆಡಿಟ್ ಬರೋದು 2 ವರ್ಷ ಆಗ್ತದೆ, ಅದನ್ನು ಬಂದಾಗ ಉತ್ತರ ಕೊಡೋಣ, ಅದು ನೀನು ಬರ್ಸ್ಕೊಂಡು ನೀನು ತೊಗೊಂಬ ನೀನು ಅಂತೇಳಿ ಹೆಣ್ಮಗು ಕೊಟ್ವಿ. ಆ ಮಾರ್ಕ್ಸ್ ನೋಡಿದಾಗ 85% ತೊಗೊಂಡಿದ್ದೆ BSc. ಆದರೆ ಅವ್ರ ತಾಯಿಗೆ ಅದನ್ನು ಭಯ, ಅದನ್ನು ಸಿಟಿ ಒಳಗಡೆ ಹೋದಾಗ ಎಲ್ಲಿ ನಮ್ಮ ಮಕ್ಕಳು ನಮ್ಮ ಸಂಸ್ಕೃತಿಯನ್ನು ಬಿಟ್ಬಿಡ್ತಾರೋ ಏನೋ ಭಯದಲ್ಲಿ ಹಾಸ್ಟೆಲಲ್ಲಿ ನಿಲ್ಲಿಸೋದಕ್ಕಾಗಲ್ಲ. ಈ ಥರ ಸಾವಿರಾರು ಹೆಣ್ಮಕ್ಳು ಇದ್ದಾರೆ ಅದನ್ನು. ಸೊ ಹಾಗಾಗಿ ಕೊನೆಗೆ ಅವ್ರ ತಂದೆಗೆ ನಾನು ಹೇಳಿದೆ, ನೋಡ್ರಿ
ಅದನ್ನು ಹುಡುಗಿ ಮಾರ್ಕ್ಸ್ ನೋಡಿ ನೀವು ಯಾಕೆ 2 ವರ್ಷ ಮುಗಿದೋಗ್ತಾ ಇತ್ತು MSc ಬಯೋಕೆಮಿಸ್ಟ್ರಿ, ನಿಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾ ಇದ್ರು ಬೇರೆ ಕಡೆ ಹೋಗಿ ಒಳ್ಳೆ ಕೆಲಸದಲ್ಲಿ ಅಂದಾಗ, ಇಲ್ಲ ಸರ್ ನಮ್ಮ ಮನೆಯವರು ಒಪ್ಪಲ್ಲ ಹೆಣ್ಮಕ್ಳನ್ನ ಬೇರೆ ಕಡೆ ಹಾಸ್ಟೆಲಲ್ಲಿ ಇರಿಸೋದಕ್ಕೆ. ಸೊ ಅದು ಈ ಥರ ಫಸ್ಟ್ ಜನ್ರೇಷನ್ ಮಕ್ಕಳು ಭಾಳಷ್ಟು ಜನ ಇದ್ದಾರೆ. ಇವತ್ತು ಚಾಮರಾಜನಗರದ ನಮ್ಮ ಸುಮಾರು ಒಂದು 750 PG ಮಕ್ಕಳಿದ್ದಾರೆ. ಅದರಲ್ಲಿ ಸುಮಾರು ಒಂದು 65% ಎಲ್ಲ ಹೆಣ್ಣುಮಕ್ಕಳೇ ಇದ್ದಾರೆ. ಅದನ್ನು ಸೊ ಇದು ಶಿಕ್ಷಣ ಯಾವ ರೀತಿ ಬದಲಾವಣೆ ಆಗ್ತಿದೆ ಅಂತೀವಿ. ಸೊ ಹಾಗಾಗಿ ಈಗ ಅವರೆಲ್ಲರೂ ಕೂಡ ಸಾಕಷ್ಟು ಮಕ್ಕಳು ಅದನ್ನು ಉನ್ನತ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಏನಂದರೆ ಅದನ್ನು ನಾವು ಒಂದು ಕಡೆ ನೋಡಿದಾಗ ಇರ್ರೆಸ್ಪೆಕ್ಟ್ ಆಫ್ ಕ್ಯಾಸ್ಟು ಏನೇ ಇದ್ರೂ ಶಿಕ್ಷಣ ಅದನ್ನು ಫ್ರೀಯಾಗಿ ಸಿಗಬೇಕು. ಅದರಲ್ಲೂ ಕೂಡ ಇವತ್ತು ಏನು ಡೌನ್ಸ್ ಇರ್ಬೋದು, ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಅದನ್ನು ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಫೀಸ್ ಕೊಟ್ಟು ಹೋಗೋದಕ್ಕಾಗಲ್ಲ. ಹಾಗಾಗಿ ಶಿಕ್ಷಣವನ್ನು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಲ್ಲ ಅಂದರೆ ಅದನ್ನು ಭಾಳ ಸಮಸ್ಯೆ ಆಗ್ತದೆ. ಅದರ ಜೊತೆಗೆ ಇವತ್ತು ಕೂಡ ಅದನ್ನು ಚೈಲ್ಡ್ ಮ್ಯಾರೇಜಸ್ಸು ಎಲ್ಲ ಜಿಲ್ಲೆಯಲ್ಲೂ ಕಂಡುಬರುತ್ತೆ. ಅದರಲ್ಲೂ ಚಾಮರಾಜನಗರ ಮತ್ತು ಈ ಥರ ಇನ್ನೂ ಅನೇಕ ಗುಲ್ಬರ್ಗ, ಬೀದರ್ ಈ ಥರ ಜಿಲ್ಲೆಗಳಲ್ಲಿ ಸಾಕಷ್ಟು ಇವೆ. ಇವನ್ನೆಲ್ಲ ಯಾವ ರೀತಿ ಹೋಗಲಾಡಿಸ್ಬೋದು, ಅದನ್ನು ನಾವು ಆ ಹೆಣ್ಮಕ್ಳನ್ನ ಶಿಕ್ಷಣಕ್ಕೆ ತಂದರೆ ಮಾತ್ರ ಹೋಗಲಾಡಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಉನ್ನತ ಶಿಕ್ಷಣಕ್ಕೆ ಅವರಿಗೆ ತರೋದ್ರಿಂದ ಭಾಳಷ್ಟು ಬೆಳವಣಿಗೆ ಆಗ್ತದೆ. ಅದರಲ್ಲೂ ಕೂಡ ಈಗ ನಾವು ಈಗಾಗಲೇ ನಾವು 135 ಕೋಟಿ ದಾಟಿದ್ದೀವಿ ಅದನ್ನು. ಸೊ ಇದರದ್ದೇನು ಸಮಸ್ಯೆ, ಅದನ್ನು ನಾವು ಡೆಮೋಗ್ರಫಿಯನ್ನು ನೋಡಿದಾಗ ಅರ್ಲಿ ಏಜ್ ಮ್ಯಾರೇಜೇ ದೊಡ್ಡ ಸಮಸ್ಯೆ ನಮ್ಮ ದೇಶಕ್ಕೆ. ಹಾಗಾಗಿ ಅದನ್ನು ಹೆಣ್ಮಕ್ಳನ್ನ ಉನ್ನತ ಶಿಕ್ಷಣಕ್ಕೆ ತರೋದ್ರಿಂದ ಅದನ್ನು ಒಂದು 22-23 ವರ್ಷದ ನಂತರ ಅವರಿಗೆ ಮದುವೆ ಮಾಡೋದ್ರಿಂದ ಒಂದು ಕಡೆ ಪಾಪ್ಯುಲೇಷನ್ ಕಂಟ್ರೋಲ್ ಆಗುತ್ತೆ, ಒಂದು ಕಡೆ ಅವ್ರ ಹೆಣ್ಮಕ್ಳು ಒಳ್ಳೆಯ ಶಿಕ್ಷಣ ಕೊಡೋದ್ರಿಂದ ಆ ತಂದೆ ಮನೆಗೆ, ಓದು ಮನೆಗೆ, ಕೊನೆಗೆ ಅವರ ಮಕ್ಕಳನ್ನ ನಾವು ಓದಿಸ್ಬೇಕು ಅನ್ನೋ ಒಂದು ಮನಸ್ಥಿತಿಯ ಧೈರ್ಯ ಎಲ್ಲ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ ಈ ಅನಿಷ್ಟ ಪದ್ಧತಿಗಳು ಸಾಕಷ್ಟು ಇವೆ. ಇವೆಲ್ಲ ಹೋಗಬೇಕಾದ್ರೆ ಶಿಕ್ಷಣದಿಂದ ಮಾತ್ರ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದು ಅಂದರೆ, ಭಾರತದಂಥ ಈ ದೇಶದಲ್ಲಿ ಅದನ್ನು ನಾವು ಮಲ್ಟಿ ರಿಲಿಜಿಯಸ್, ಮಲ್ಟಿ ಎಥನಿಕ್ ಕಂಟ್ರಿ. ಸೊ ಇಲ್ಲಿ ನಾವು ಶಿಕ್ಷಣದಿಂದ ಮಾತ್ರ ನಾವು ಎಂಪವರ್ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ಅದನ್ನು ಬದಲಾವಣೆಯನ್ನು ತರೋದಕ್ಕೋಸ್ಕರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಂಥದ್ದು. ಸೊ ಹಾಗಾಗಿ ಇಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಇಡೀ ಅವರ ಜೀವನ ಪೂರ್ತಿ ಅದನ್ನು ಈ ರೀತಿಯಾದ ಹೆಣ್ಮಕ್ಳಿಗೋಸ್ಕರ ಶಿಕ್ಷಣದಕ್ಕೋಸ್ಕರನೇ ಹೋರಾಟ ಮಾಡಿ ಸಾಕಷ್ಟು ಸಮಸ್ಯೆಗಳನ್ನು ಕಟ್ಟಿ ಬರ್ತಾರೆ. ನಂತರ ಅವರಿಗೆ ಮಕ್ಕಳಿರೋದಿಲ್ಲ. ಅವರಿಗೆ ಅದನ್ನು ಒಂದು ವಿಡೋ, ಅದನ್ನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಒಂದು ವಿಡೋ ಮಗುವನ್ನು ತಗೊಂಡು ಅವರು ಅಡಾಪ್ಟ್ ಮಾಡಿಕೊಂಡು ಆತ ಡಾಕ್ಟರ್ ಇರ್ತಾನೆ. ಅಲ್ಲಿ ಆ ಕಾಲದಲ್ಲಿ ಸುಮಾರು 1896-97 ಇಸ್ವಿಯಲ್ಲಿ ಪ್ಲೇಗ್, ಇವತ್ತೇನೋ ನಾವು ಕೊರೋನಾ ನೋಡಿದ್ವಿ, ಅದಕ್ಕಿಂತ ಹೆಚ್ಚಾಗಿ ಇದ್ದಂಥದ್ದು. ಯಾಕೆಂದರೆ ಈಗ ನಮಗೆ ಮೆಡಿಕಲ್ ಫೆಸಿಲಿಟಿ ಮತ್ತು ಮೀಡಿಯಾ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಎಲ್ಲ ಇರುವಂಥ ಸಂದರ್ಭದಲ್ಲಿ ಅಷ್ಟೊಂದು ಕಷ್ಟ ಆಯಿತು. ಆದರೆ ಆ ಕಾಲದಲ್ಲಿ ಪ್ಲೇಗು ಭಾಳ ದೊಡ್ಡ ಪ್ಯಾಂಡಮಿಕ್ ಆಗಿ ಇದ್ದಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವರ ಮಗನ ಜೊತೆ ಸಾಕಷ್ಟು ಸೇವೆಯನ್ನು ಮಾಡ್ತಾ ಬರ್ತಾರೆ. ಆದರೆ ಮಾರ್ಚ್ 10 ಅವರು 1897 ಇಸ್ವಿಲಿ ಪ್ಲೇಗ್ ಅಟ್ಯಾಕ್ ಆಗಿ ಅವರು ತೀರ್ಕೊಳ್ತಾರೆ. ಬಟ್ ಅವರು ಇವತ್ತು ಮಹಾರಾಷ್ಟ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಲ್ಲಿ ಪುಣೆ ಯೂನಿವರ್ಸಿಟಿಯನ್ನು ಕೂಡ ಅದನ್ನು ಅವರ ಹೆಸರಿನಲ್ಲಿ ಮಾಡಿದ್ದಾರೆ. ನೂರಾರು ಸಂಸ್ಥೆಗಳಿದೆ, ಲಕ್ಷಾಂತರ ಹೆಣ್ಣುಮಕ್ಕಳು ಇವತ್ತು ವಿದ್ಯಾವಂತರಾಗಿದ್ದಾರೆ ಅದನ್ನು. ಸೊ ಅವರ ಮಾಡಿಕೊಟ್ಟಂಥ ಒಂದು ದಾರಿ, ಅವರು ದೀಪವಾಗಿ ಸಾಕಷ್ಟು ಕುಟುಂಬಗಳು ಬೆಳೆದಿವೆ. ಆ ದಿಕ್ಕಿನಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡೋದನ್ನು ನೋಡಿದಾಗ ಅದನ್ನು ನಿಜಕ್ಕೂ ಭಾಳ ಸಂತೋಷ. ಹಾಗಾಗಿ ನಾವು ಅಲ್ಸೆ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ಹೆಚ್ಚಿನ ಹೆಣ್ಣುಮಕ್ಕಳು ಕೂಡ ಇಲ್ಲಿ ಇದ್ದಾರೆ. ಅದನ್ನು ಎಲ್ಲರೂ ಅವ್ರನ್ನ ನಾವು ಮಾಡೆಲಾಗಿ ತೊಗೋಬೇಕಾದ್ರೆ ಮಕ್ಕಳಿಗೆ ಅದನ್ನು ನಾವು ಇಂಥವ್ರನ್ನ ಹೇಳ್ಬೇಕಾಗ್ತದೆ. ಸೊ ಇಂಥ ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ KSYU ಪ್ರಾರಂಭ ಆದ ನಂತರ ಸಾಕಷ್ಟು ಹೆಣ್ಣುಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲ ಆಗಿದೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ TCH ಮಾಡ್ಕೊಂಡು ಬಂದಿದ್ರು, ಅವರೆಲ್ಲ ಗ್ರ್ಯಾಜುಯೇಷನ್ ಬಂದರು. ಅದನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಮಾಡಿದ್ದಾರೆ. ಇವತ್ತು ಉನ್ನತ ಶಿಕ್ಷಣದಲ್ಲಿ ಹೌಸ್ ವೈಫು ಕೂಡ ಸಾಕಷ್ಟು ಜನ ಯಾರು ಗ್ರ್ಯಾಜುಯೇಷನ್ಗೆ ನಿಲ್ಲಿಸಿದ್ರು ಅವರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದಕ್ಕೂ ಕೂಡ
KSO ಮುಖಾಂತರ ಆಗಿದೆ. ಹಾಗಾಗಿ KSO ಒಂದು ರೀತಿ ವುಮೆನ್ ಎಂಪವರ್ಮೆಂಟ್ಗೆ ಸಾಕಷ್ಟು ಸಹಕಾರ ಆಗಿದೆ ಅಂತ ನನ್ನ ಅಭಿಪ್ರಾಯ ಪಡ್ತೇನೆ. ಅದರ ಜೊತೆಗೆ ಇದು ನಿರಂತರವಾಗಿ ಈ ಥರ ಶಿಕ್ಷಣ ಇನ್ನೂ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ತಲುಪಲಿ, ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ಕೊಡೋಣ ಅದನ್ನು. ಏಕೆಂದರೆ ಇವತ್ತು ಭಾರತದಲ್ಲಿ 80% ಇನ್ನೂ ಕೂಡ ಹಳ್ಳಿಯಲ್ಲಿದ್ದಾರೆ. ಅದನ್ನು ಅವರಲ್ಲಿ ಎಲ್ಲ ಕಮ್ಯುನಿಟಿಗಳು ಕೂಡ ಒಂದು ಯೂನಿಕ್ಕೇನೆ ಅವ್ರದ್ದೇ ಆದಂಥ ನಂಬಿಕೆಗಳು, ಆಚಾರ ವಿಚಾರಗಳು ಇವೆ ಅದನ್ನು. ಸೊ ಹೆಣ್ಣುಮಕ್ಕಳನ್ನ ಹೊರಗಡೆ ಕಳಿಸೋದಕ್ಕೆ ಇನ್ನೂ ಕೂಡ ಭಾಳಷ್ಟು ಜನರಿಗೆ ಭಯ ಪಡ್ತಾರೆ. ಉದಾಹರಣೆಗೆ ಚಾಮರಾಜನಗರ ಜಿಲ್ಲೆಯಿಂದ ಬಿಡದಿ ಬೆಂಗಳೂರು ತನಕ ಪ್ರತಿದಿನ 4,000 to 4,500 ಜನ ದಿನಗೂಲಿ ನೌಕರರಾಗಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಅದನ್ನು ಅಂಥವರ ಮಕ್ಕಳಿಗೆ ನಿಜವಾಗ್ಲೂ ಕೂಡ ಗೌರ್ಮೆಂಟ್ ಶಾಲೆಗಳು, ಅದನ್ನು ಕಾಲೇಜ್ಗಳು, ಪಬ್ಲಿಕ್ ಯೂನಿವರ್ಸಿಟಿಗಳು ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಇಲ್ಲಿ ಜಾತಿ ಧರ್ಮ ಎಲ್ಲ ನೋಡೋದಕ್ಕಿಂತ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಅಂಥವ್ರಿಗೆ ಫ್ರೀ ಎಜುಕೇಷನ್ ಕೊಡೋದ್ರಿಂದ ಅದನ್ನು ಖಂಡಿತವಾಗಲೂ ದೇಶ ಅಭಿವೃದ್ಧಿ ಆಗ್ತದೆ. ಆ ದಿಕ್ಕಿನಲ್ಲಿ ಸರ್ಕಾರಗಳು ಕೂಡ ಮನಸ್ಸು ಮಾಡಬೇಕು. ಇವತ್ತು ಸರ್ಕಾರಗಳು ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾ ಇಲ್ಲ ಅದನ್ನು. ಸೊ ಅದನ್ನು ಕೊಡಬೇಕು. ಉನ್ನತ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರೆ ಮಾತ್ರ ಬೆಳವಣಿಗೆ ಆಗೋಕ್ಕೆ ಸಾಧ್ಯ. ಶಿಕ್ಷಣ ಬಿಟ್ಟರೆ ಬೇರೆ ಯಾವುದೇ ಇದರಿಂದ ನಾವು ಈ ಸಮಾಜದಲ್ಲಿರ್ತಕ್ಕಂಥ ಏನೆಲ್ಲ ಅಂಕುಡೊಂಕುಗಳಿವೆ ಅಥವಾ ಕೆಟ್ಟ ಈ ಪದ್ಧತಿಗಳಿವೆ ಇವೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ನಾವು ಶಿಕ್ಷಣದ ಮುಖಾಂತರನೇ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ನಾವು ಈ ಭಾರತದ ಮೊದಲ ಅಕ್ಷರದವ ಮಾತೆಯನ್ನು ನಾವು ಎಲ್ಲ ಮತ್ತೊಮ್ಮೆ ಅವ್ರನ್ನ ನೆನೆಸಿ ಅವರಿಗೆ ಗೌರವವನ್ನು ಸೂಚಿಸಿ ಅದನ್ನು ಆ ದಿಕ್ಕಿನಲ್ಲಿ KSO ಇನ್ನೊಂದಷ್ಟು ಕೆಲಸಗಳು ಮಾಡಲಿ ಅದನ್ನು. ಸೊ ಅದರ ಜೊತೆಗೆ ಎಲ್ಲರೂ ಕೂಡ ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡೋಣ. ಜೊತೆಗೆ ಅವರಿಗೆ ಗೌರವವನ್ನು ಕೊಡಿಸುವಂಥ ಆಗಬೇಕು ಅದನ್ನು. ಯಾಕೆಂದರೆ ನಾವು ತಂದೆ ತಾಯಿಗಳು ಮನೆಯಲ್ಲಿ ಅದನ್ನು ನಮ್ಮ ಮಕ್ಕಳಿಗೆ, ಅದನ್ನು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವವನ್ನು ಅದರಿಂದ ಕಾಣುವಂಥದ್ದು, ಅದನ್ನು ಮಾತನಾಡಿಸೋದು ಅಂಥದ್ದನ್ನು ಅಂದರೆ ಇವೆಲ್ಲವೂ ಕಲಿಸೋದ್ರಿಂದ ಸಮಾಜದಲ್ಲಿ ಇವತ್ತು ದಿನನಿತ್ಯ ನಾವು ನೋಡ್ತಾ ಇರ್ತೀವಿ. ಬೆಳಿಗ್ಗೆ ಕೂಡ ಪೇಪರ್ ನೋಡಿದ್ವಿ, ಯಾವುದೋ ಸಣ್ಣ ಮಕ್ಕಳ ಮೇಲೆ ಒಂದು ಮಗು ಹೆಣ್ಮಗು ಮೇಲೆ ರೇಪ್ ಆಗಿದೆ ಅಂತ. ಸೊ ಇಂಥ ಮನಸ್ಥಿತಿಗಳೆಲ್ಲ ಬದಲಾವಣೆಗಳು ಆಗಬೇಕು. ಅದರಲ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚಿನ ಅದನ್ನು ಆದ್ಯತೆ ಹೆಣ್ಮಕ್ಳಿಗೆ ಕೊಡಬೇಕು. ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ A+ ಪಡ್ಕೊಂಡಿದೆ. NIRF ರ್ಯಾಂಕಿಂಗು ಕೂಡ ಬಂದಿದೆ. ಅಲ್ಸೆ ಸರ್ ಅವರು ಭಾಳಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಅದನ್ನು ಈ ವಿಶ್ವವಿದ್ಯಾನಿಲಯ ಇನ್ನೂ ಎತ್ತರಕ್ಕೆ ಅವರು ತಗೊಂಡು ಹೋಗಲಿ. ಅದನ್ನು ತಾವೆಲ್ಲರೂ ಅವರಿಗೆ ಸಹಕಾರ ನೀಡ್ತಾ ಇದ್ದೀರಾ. ಅದನ್ನು ಇನ್ನೂ ಹೆಚ್ಚಿನ ಅದನ್ನು ಸಬ್ಜೆಕ್ಟ್ಗಳು ಇಂಟ್ರೊಡ್ಯೂಸ್ ಆಗಲಿ. ಅದನ್ನು ಹೆಣ್ಮಕ್ಕಳಿಗೆ ಸಾಕಷ್ಟು ಅವಕಾಶಗಳನ್ನು ಕೊಡಿ ಅಂಥೇಳಿ ಈ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಬೆಳವಣಿಗೆ ಸಹಕರಿಸಿದಂಥವ್ರು ಎಲ್ಲರಿಗೂ ಕೂಡ ನಿಜಕ್ಕೂ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತಾ. ಯಾಕೆಂದರೆ ಶಿಕ್ಷಣ ಸಂಸ್ಥೆಗಳು ಬೇಕು ಅದನ್ನು. ಹಾಗಾಗಿ ಇನ್ನೂ ನಮಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿಶ್ವವಿದ್ಯಾನಿಲಯ ಮಾಡಿದೆ ಆ ದೃಷ್ಟಿಯಿಂದ ಅದನ್ನು. ಅದು ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಅದನ್ನು 2009-10ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಅದನ್ನು ಮನಮೋಹನ್ ಸಿಂಗ್ ಅವರು ಇಡೀ ದೇಶದ ಎಲ್ಲ ಕಡೆ ಎಜುಕೇಷನ್ನು ಮತ್ತು ಎಕನಾಮಿಕ್ ಕಂಡೀಷನ್ನ ಸರ್ವೆ ಮಾಡಿಸ್ತಾರೆ. ಅದನ್ನು ಸರ್ವೆ ಮಾಡಿಸಿದಾಗ ಜಿಲ್ಲಾವಾರು ಅದನ್ನು ಅವರು ಡೇಟಾನ ನೋಡಿದಾಗ ಸಾಕಷ್ಟು ಜಿಲ್ಲೆಯಲ್ಲಿ ಅದನ್ನು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ತುಂಬ ಕಡಿಮೆ ಇರುತ್ತೆ. ಅದನ್ನು ಚಾಮರಾಜನಗರ ಜಿಲ್ಲೆ, ಕೊಡಗು ಜಿಲ್ಲೆ ಇಲ್ಲೆಲ್ಲ 10.78 ಇದೆ. ಅಂದರೆ 100 ಮಕ್ಕಳು ಶಾಲೆಗೆ ಸೇರಿದ್ರೆ ಕೇವಲ 10 ಜನ ಮಾತ್ರ ಉನ್ನತ ಶಿಕ್ಷಣಕ್ಕೆ ಬರ್ತಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿ ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ ಅದನ್ನೆಲ್ಲ ಮಾಹಿತಿಯನ್ನು ತಗೊಂಡು ಅದನ್ನು ನಾಲೆಡ್ಜ್ ಕಮಿಷನ್ಗೆ ಕೊಡ್ತಾರೆ. ಆ ನಾಲೆಡ್ಜ್ ಕಮಿಷನ್ ಅವರು ಇದಕ್ಕೆ ಏನಾದರೂ ಮಾರ್ಗಸೂಚಿಯನ್ನು ಕೊಡಿ ಅಂತೇಳಿ ಆಗ ಅವರು ಅದನ್ನೆಲ್ಲ ನೋಡಿ ಇಲ್ಲಿರ್ತಕ್ಕಂಥವರು ಸಾಕಷ್ಟು ಎಲ್ಲರೂ ಕೂಡ ಎಲ್ಲ ಹಿಂದುಳಿದ ಸಮುದಾಯಗಳು ಅದನ್ನು SC ST OBC ಮೈನಾರಿಟೀಸ್ ಇದ್ದಾರೆ ಈ ಜಿಲ್ಲೆಗಳಲ್ಲಿ ಅದನ್ನು. ಸೊ ಹಾಗಾಗಿ ಇವ್ರಿಗೆ ಶಿಕ್ಷಣ ಬಿಟ್ಟರೆ ಬೇರೆ ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಣವನ್ನು ನಾವು ಕೊಡಬೇಕಾದ್ರೆ ಉನ್ನತ ಶಿಕ್ಷಣ ಅವ್ರಿಗೆ ಸಿಗಬೇಕು ಅಂದರೆ ಅದನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಅದನ್ನು ಒಂದೊಂದು ವಿಶ್ವವಿದ್ಯಾನಿಲಯ ಮಾಡೋದ್ರಿಂದ
ಅವ್ರಿಗೆ ಈಸಿಯಾಗಿ ಅವ್ರಿಗೆ ಉನ್ನತ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದನ್ನು ಅಂದು ಘೋಷಿಸ್ತಾರೆ. ಅದಾದ ನಂತರ ಅದನ್ನು ಬೊಮ್ಮಾಯಿ ಸಾಹೇಬರು ಅವಾಗ 7 ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದಂಥದ್ದು. ಸೊ ಹೀಗೆ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಅದನ್ನು ಸಾಕಷ್ಟು ಮಕ್ಕಳಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಅವ್ರಿಗೆಲ್ಲ ಸಿಗಬೇಕು ಅಂದರೆ ಅದನ್ನು ಸರ್ಕಾರಿ ಕಾಲೇಜ್ಗಳು ಮತ್ತು ಪಬ್ಲಿಕ್ ಯೂನಿವರ್ಸಿಟಿಗಳು ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು. ಸರ್ಕಾರಗಳು ಅದಕ್ಕೆ ವಿಶ್ವವಿದ್ಯಾಲಯಗಳ ಜೊತೆ ಸ್ಪಂದಿಸಬೇಕು. ಸೊ ಈ ದಿಕ್ಕಿನಲ್ಲಿ ಎಲ್ಲ ಆದರೆ ಮಾತ್ರ ಉನ್ನತ ಶಿಕ್ಷಣ ಎಲ್ಲರಿಗೂ ಸಿಗೋದಕ್ಕೆ ಅನುಕೂಲ ಆಗ್ತದೆ. ಸಮಾಜದಲ್ಲಿ ನಾವೇನಾದರೂ ಬದಲಾವಣೆಯನ್ನು ಕಾಣಬಹುದು ಅಂಥೇಳಿ ಅದನ್ನು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅದನ್ನು ಗೌರವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಅಲ್ಸೆ ಸರ್ ಅವರಿಗೆ, ಹಾಗೆ ನಾಯ್ಡು ಅವರು ಜೊತೆಗೆ ಕುಲಸಚಿವರು ಎಲ್ಲರಿಗೂ ಕೂಡ ವಂದಿಸಿ ತಮ್ಮ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಸ್ತಾರವಾಗಿ ತಿಳಿಸಿ ಶಿಕ್ಷಣದ ಮಹತ್ವವನ್ನು ಹೇಳಿದಂತಹ ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ MR ಗಂಗಾಧರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಗೌರವ ಸಮರ್ಪಣೆ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಅವರಿಂದ. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಭಾರತ ಮೊದಲ ಶಿಕ್ಷಕಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಪ್ರೊಫೆಸರ್ MR ಗಂಗಾಧರ್ ಅವರು, ಮಾನ್ಯ ಕುಲಪತಿಗಳು, ಚಾಮರಾಜನಗರ ವಿಶ್ವವಿದ್ಯಾಲಯ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂಥ ನವೀನ್ ಕುಮಾರ್ ಅವರೇ, ಹಾಗೂ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಆದಂತಹ ಅನಂತ್ ಕುಮಾರ್ ಅವರೇ, ಡೀನ್ ಶೈಕ್ಷಣಿಕ ಪ್ರೊಫೆಸರ್ M ರಮಾನಾಥಂ ನಾಯ್ಡು ಅವರೇ, ಹಾಗೂ ಡೀನ್ ಸ್ಟಡಿ ಸೆಂಟರ್ ಚಂದ್ರೇಗೌಡ್ರೆ, ಮತ್ತು ಎಲ್ಲ ಫೈನಾನ್ಸ್ ಆಫೀಸರ್ ಆದಂಥ ನಿರಂಜನ್ ರಾಜ್ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಆಹ್ವಾನಿತರೇ, ಅಕ್ಕ ತಂಗಿಯಂದರೆ, ಅಣ್ಣ ತಮ್ಮಂದರು, ಈಗಾಗಲೇ ನಮ್ಮ ರಮಾನಾಥಂ ನಾಯ್ಡು ಅವರು ಮತ್ತು ಗಂಗಾಧರ್ ಸರ್ ಸಾವಿತ್ರಿಬಾಯಿ ಫುಲೆಯವರ ಏನು ಜೀವನ ಚರಿತ್ರೆ, ಅವರು ಎಷ್ಟು ಕಷ್ಟಪಟ್ಟು ಹೆಣ್ಣುಮಕ್ಕಳಿಗೆ ಶಾಲೆಯನ್ನು ತೆರೆದು ಹೆಣ್ಣುಮಕ್ಕಳ ಶಿಕ್ಷಣಕ್ಕಾಗಿ ಅವರು ಎಷ್ಟು ಶ್ರಮ ಪಟ್ಟಿದ್ದಾರ ಆಲ್ರೆಡಿ ಹೇಳಿದ್ದಾರೆ. ಅವರು ಹೋಗುವಾಗ ಬೇರೆ 2 ಸೀರೆ ಇಟ್ಕೊಂಡು ಹೋಗ್ತಿದ್ರು. ಒಂದು ಸೀರೆ ಮೇಲೆ ತತ್ತಿ ಸುದ್ನ ಹಾರಿ ಮತ್ತು ಸೆಗಣಿ ಸುದ್ನ ಹೊಡಿತಿದ್ರಂತ ಅವರು. ಅಂಥ ಸಂದರ್ಭದಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಈ ವಿದ್ಯೆಯನ್ನು ಕಲಿಸಬೇಕು ಅಂಥೇಳಿ ಅವರ ಆಸೆಯಿಂದ ಅವರು ವಿದ್ಯಾದಾನವನ್ನು ಮಾಡಿದ್ದಾರೆ. ಹಾಗೆ ನಮ್ಮಲ್ಲೀಗ ನಮ್ಗೆ ಯಾವುದಾದ್ರೂ ಒಂದು ತೊಂದರೆ ಬಂದರೆ ಬಿಟ್ಬಿಡ್ತೇವೆ ನಾವು. ಒಂದು ಸಲ ಏನೇ ಕೆಲಸ ಹೋದಾಗ ಅದು ಸಕ್ಸಸ್ ಆಗಲಿಲ್ಲ ಅಂದರೆ 2ನೇ ಸಲ ಬಿಟ್ಬಿಡ್ತೇವೆ. ಸತತವಾಗಿ ಪ್ರಯತ್ನದಿಂದ ಅವರ ಜೀವನವಿಡೀ ಪ್ರಯತ್ನದಲ್ಲಿ ಹೆಣ್ಣು ಮಕ್ಕಳನ್ನು ಯಾವಾಗಲೂ ಎಜುಕೇಷನನ್ನು ಕೊಡಬೇಕು, ಉನ್ನತ ಶಿಕ್ಷಣವನ್ನು ಕೊಡಬೇಕು, ಅದಕ್ಕಾಗಿ ಅವರ ಜೀವನವನ್ನೇ ಮೀಸಲಾಗಿ ಇಟ್ಟಂತಹ ಶಿಕ್ಷಕಿ, ಭಾರತದ ಮೊದಲ ಶಿಕ್ಷಕಿಯಾದಂತಹ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೆವು. ನಾವೆಲ್ಲರೂ ಹೆಣ್ಣುಮಕ್ಕಳಾಗಲಿ ಅಂದರೆ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಕೊಡಬೇಕು, ಮಕ್ಕಳಿಗೆ ಒಳ್ಳೆಯ ಆಚರಣೆಯನ್ನು ಕೊಟ್ಟರೆ ನಾವು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗಳನ್ನು ಆ ವಿಚಾರದಲ್ಲಿ ಇಟ್ಕೊಂಡು ಮಾಡಿದ್ರೆ ಅವರು ಆಟೋಮೆಟಿಕ್ಕಾಗಿ ಅವರ ಬೆಳವಣಿಗೆ ಚೆನ್ನಾಗಿ ಆಗ್ತದೆ ಅಂತ ಅನಿಸ್ತದೆ. ಹೀಗಾಗಿ ಗಂಗಾಧರ್ ಸರ್ ಹೇಳ್ತಾ ಇದ್ರು, ಅಂದರೆ ಉನ್ನತ ಶಿಕ್ಷಣಗಳನ್ನು, ಫ್ರೀ ಎಜುಕೇಷನನ್ನು ಕೊಡಬೇಕು ಹೆಣ್ಮಕ್ಕಳಿಗೆ ಅಂತ. ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೈನಾರಿಟಿ ಸಲುವಾಗಿ 6,000 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನನ್ನು ಹೋದ ವರ್ಷ ಕೊಡ್ತಾ ಇದ್ದೇವೆ ಸರ್. ಯಾಕಂದರೆ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು
ಅದು ಸ್ಪೆಷಲಿ ಮೈನಾರಿಟಿ. ಅದರ ಜೊತೆಗೆ 80% ನಮ್ಮಲ್ಲಿ ಹೆಣ್ಮಕ್ಳೇ ಓದ್ತಾ ಇದ್ದಾರೆ. ಆಲ್ಮೋಸ್ಟ್ 63% ಅಂತ ಹೇಳ್ತಾ ಇದ್ರು. ಈಗ ಕೆಲವೊಂದು ರೇಷಿಯೋ ತಗೊಂಡ್ರೆ 80% ಅವರಿಗೆ ಹೋಗ್ತದೆ, ಯಾಕಂದರೆ ಡಿಗ್ರಿ ಅಂಡರ್ ಗ್ರ್ಯಾಜುಯೇಟು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ತೊಗೊಂಡ್ರೆ. ಹೀಗಾಗಿ ನಾವು ಹೆಣ್ಮಕ್ಕಳ ಎಜುಕೇಷನ್, ಅದು ಕ್ವಾಲಿಟಿ ಎಜುಕೇಷನನ್ನು ಕೊಡಲು ಪ್ರಯತ್ನ ಮಾಡಬೇಕು. ಈಗ ಎಲ್ಲರಿಗೂ ಈಗ ಬಂದ ತಕ್ಷಣ ನಾವು ಎಲ್ಲರೂ ವಿದ್ಯಾವಂತರು ಬುದ್ಧಿವಂತರು ಇರೋಂಗಿಲ್ಲ. ಕೆಲವೊಂದು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ MA ಮಾಡ್ತಿರ್ತಾರೆ, ಅವರಿಗೆ ಸರಿಯಾಗಿ ಬರೀಲಿಕ್ಕೆ ಸುದ್ನ ಆಗಂಗಿಲ್ಲ. PhD ಮಾಡ್ತಿರ್ತಾರೆ, ಕನ್ನಡದಲ್ಲಿ ಡ್ರಾಫ್ಟ್ ಮಾಡಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಂಡ್ರೆ, ನಾವು ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಎಜುಕೇಷನನ್ನು ಕೊಟ್ಟರೆ ಅವರು ಎಲ್ಲಾದರೂ ಬದುಕ್ತಾರೆ ಮತ್ತು ಅವರಿಗೆ ಅವಕಾಶಗಳನ್ನು ದೊರೀತವೆ. ಈಗ ಸ್ಕಿಲ್ ಇಂಡಿಯಾ, ಸ್ಕಿಲ್ ಪ್ರೋಗ್ರಾಮ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಎಷ್ಟೋ ಈಗ ಫಿಟ್ಟರ್ಸ್ ಇರ್ತಾರೆ, ವೆಲ್ಡರ್ಸ್ ಇರ್ತಾರೆ, ಎಷ್ಟು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ಸರ್ಟಿಫಿಕೇಟ್ಗಳೇ ಇರೋಂಗಿಲ್ಲ. ಆದರೂ ಅವ್ರದ್ದು ಸ್ಕಿಲ್ ಭಾಳ ಚೆನ್ನಾಗಿರ್ತದೆ. ಅಂಥ ಪ್ರೋಗ್ರಾಮ್ಗಳನ್ನು ಮಾಡಿ, ನೀಡ್ ಬೇಸ್ಡ್ ಪ್ರೋಗ್ರಾಮನ್ನು ಮಾಡಿರಿ ಅಂತ ನಮ್ಮ ಭಾರತ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರ ಆಗಲಿ ಹೇಳ್ತಾ ಇದೆ. ಅದರ ಸಲುವಾಗಿ ನಾವು ಆ್ಯಡ್-ಆನ್ ಪ್ರೋಗ್ರಾಮ್ ಯಾರ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ಮಾಡಿಲ್ಲ ಅಂಥವು ಏನು ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಭವಿಷ್ಯದಲ್ಲಿ ಎಲ್ಲರಿಗೂ ಅವಕಾಶಗಳನ್ನು ಸಿಗ್ತವೆ ಮತ್ತು ಜಾಬ್ಗಳನ್ನು ಸಿಗ್ತವೆ. ಅದು ಸರ್ಟಿಫಿಕೇಟು ನಮ್ಮ ವಿಶ್ವವಿದ್ಯಾಲಯದಿಂದ ಅವರು ಪಡ್ಕೊಳ್ಬೋದು. ಹೀಗಾಗಿ ನಮ್ಮ ಇವತ್ತಿನ ದಿವಸ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಜನ್ಮದಿನವನ್ನು ತಾವು ಒಳ್ಳೆಯ ರೀತಿಯಿಂದ ನೆನಪಿಟ್ಕೊಂಡು, ನಾವು ಏನಾದರೂ ಅವರಿಗೆ ಏನು ಕಾಣಿಕೆ ಅಂತಂತಲ್ಲ, ನಾವು ಏನಾದರೂ ಅವರಿಗೆ ಸಲ್ಲಿಸಬೇಕಾದ್ರೆ 1-2 ಅಕ್ಷರ ಬೇರೆಯವರಿಗೆ ಕಲಿಸಿ ಆದರೂ ಸಲ್ಲಿಸ್ಬೇಕಂತ ನನಗೆ ಅನ್ನಿಸ್ತಾ ಇದೆ. ಹೀಗಾಗಿ ತಾವೆಲ್ಲರೂ ಇದನ್ನು ಪಾಲಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕನ್ನಡ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಭಾರತದ ಮೊದಲ ಶಿಕ್ಷಕಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮ ದಿನಾಚರಣೆಯನ್ನು ಇಂದು ಭಾಳ ಯಶಸ್ವಿಯಾಗಿ ಆಚರಿಸಿದ್ದೀವಿ. ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದ್ದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅದರ ಇತಿಹಾಸದಲ್ಲೇ ಅತಿ ಹೆಚ್ಚು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿರುವಂಥದ್ದು ಮಾನ್ಯ ಕುಲಪತಿಗಳಾದಂಥ ಶರಣಪ್ಪ ವಿ ಹಲ್ಸೆ ಸರ್ ಅವರ ಅವಧಿಯಲ್ಲಿ. ಇವತ್ತಿನ ಕಾರ್ಯಕ್ರಮ ಅದರ ಜೊತೆಗೆ ಭಾಗಿಯಾಗ್ತಾ ಹೋಗ್ತಾ ಇದೆ. ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು ಅನ್ನುವ ಒಂದು ದರ್ಶನವನ್ನು, ಒಂದು ವಿಷನನ್ನು ಇಟ್ಕೊಂಡು ನಮ್ಮೆಲ್ಲರಿಗೂ ಸಹ ಅವರು ಬೆಳಕಾಗಿ ನಿಂತಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ವಹಿಸಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅಭಿವಂದನೆಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟ, ಸಂಘರ್ಷ ಮತ್ತು ಯಶೋಗಾಥೆಯನ್ನು ಭಾಳ ಸೂಕ್ಷ್ಮವಾಗಿ, ಸಂವೇದನಾಶೀಲವಾಗಿ ಅನಾವರಣಗೊಳಿಸಿದಂಥ ಪ್ರೊಫೆಸರ್ MR ಗಂಗಾಧರ್ ಸರ್ ಅವರು, ಕುಲಪತಿಗಳು ಚಾಮರಾಜನಗರ ವಿಶ್ವವಿದ್ಯಾನಿಲಯ, ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅನಂತ ಅಭಿವಂದನೆಗಳು. ಭಾಳ ಮುಖ್ಯವಾಗಿ ಇವತ್ತು ಪ್ರೊಫೆಸರ್ MR ಗಂಗಾಧರ್ ಸರ್ ಅವರು ಅವರ ಭಾಷಣದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಸಹಪಾಠಿ ಫಾತಿಮಾ ಶೇಖ್ ಅವರ ಬಗ್ಗೆ ಪ್ರಸ್ತಾಪಿಸಿದ್ರು. ಭಾಳ ಜನರಿಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಅದು ಶೈಕ್ಷಣಿಕ ಆದ್ಯತೆ ಆ ಕಾಲದಲ್ಲಿ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಪ್ರಸ್ತಾಪ ಮಾಡಿದ್ರು. ಕಾಕತಾಳೀಯವೋ ಏನೋ ಸರ್, ನಾವು ನಮ್ಮ ಮಾನ್ಯ ಕುಲಪತಿ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ವಿಷನ್ನಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ 15 ಕೋಟಿಗಳನ್ನು ಅವರು ತಂದು ಇವತ್ತು ಅತಿ ಹೆಚ್ಚು ಅಲ್ಪಸಂಖ್ಯಾತ ಹೆಣ್ಣುಮಕ್ಕಳು ನಮ್ಮಲ್ಲಿ ವಿದ್ಯಾರ್ಥಿಯಾಗಿ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಉನ್ನತ ಶಿಕ್ಷಣ. ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ಮೌಲಿಕವಾದಂಥ ಮಾತುಗಳನ್ನು ಆಡಿದ್ದೀರಾ ಸರ್, ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿ
ಕಾರ್ಯದ ಒತ್ತಡದಿಂದ ತೆರಳಿದಿರಂಥ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿರುವಂತಹ ಕುಲಸಚಿವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಬಂದು ಆಗಮಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂಥ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಅವರಿಗೂ ಸಹ ಅಭಿವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪರೀಕ್ಷಾಂಗ ಕುಲಸಚಿವರಾದಂಥ ಡಾಕ್ಟರ್ ಆನಂದ್ ಕುಮಾರ್ ಹಾಗೂ ಡೀನ್ ಅಧ್ಯಯನ ಕೇಂದ್ರ ಆದಂಥ ಡಾಕ್ಟರ್ ಚಂದ್ರೇಗೌಡರು ಇವರು ಸಹ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿಬರೋದಕ್ಕೆ ಕಾರಣಕರ್ತರಾದಂಥ ಸಂಯೋಜನಾಧಿಕಾರಿಗಳು ಡಾಕ್ಟರ್ ಮಂಜುನಾಥ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅನಂತ ಅಭಿವಂದನೆಗಳು. ಹಾಗೆ ಪ್ರಾರ್ಥನೆ ನೆರವೇರಿಸಿಕೊಟ್ಟಂಥ ಶ್ರೀ ಶಿವಶಂಕರ್ ಹಾಗೂ ನಿರೂಪಣೆ ಮಾಡಿದಂಥ ಡಾಕ್ಟರ್ ಜ್ಯೋತಿಶಂಕರ್ ಅವರಿಗೂ ಸಹ ಧನ್ಯವಾದಗಳು. ಎಲ್ಲ ಪತ್ರಿಕೋದ್ಯಮ ಮಿತ್ರರು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ಸುಗೊಳಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅನಂತ ಅಭಿವಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ.